ಯಸ್ಯ ಭವದ್ಭಕ್ತಜನಾರ್ತಿಹಂತುಃ ಪಿತೃತ್ವಮನ್ಯೇಷ್ವ ವಿಚಾರ್ಯತೂರ್ಣಂ ಸ್ತಂಭೇವತಾರಃ ತಮನನ್ಯಲಭ್ಯಂ ಲಕ್ಷ್ಮೀ ನೃಸಿಂಹಂ ಶರಣಂ ಪ್ರಪದ್ಯೆ. ನೂತ್ನ ಶ್ರೀರಂಗನಾಥಾಗ್ರಿಮ ಪದಗಲಿಜಿಲ್ಲಬ್ಧಚಕ್ರಾಂಕನ ಶ್ರೀ ತ್ರಯಂತ್ರದ್ವಂದ್ವತತ್ವಂ ದದನಗಚರಣಂ ನ್ಯಸ್ತಭಾರಂ ಯತೀಂದ್ರಾತ್ ಪ್ರತ್ಯಗ್ರ ಶ್ರೀನಿವಾಸಾತ್ ಸಮಧಿಗತ ತುರೀಯಾಶ್ರಮಂ ಸಂಶ್ರಯಾಮಃ. ನವ್ಯಂ ರಾಮಾನುಜಾಖ್ಯಂ ಕಲಿಮಥನ ಗುರುಂ ಬ್ರಹ್ಮತಂತ್ರಂ ಸ್ವತಂತ್ರಂ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಕೃತಿ. ಶ್ರೀಪತಿಯಾದ ಪರಮಾತ್ಮ ಸರ್ವೇಶ್ವರ ಲೋಕೋದ್ಧಾರಕ್ಕಾಗಿ ಹಲ ಅವತಾರಗಳು ಮಾಡ್ತಾನೆ. ಅವತಾರಗಳು ಮಾಡುವಂತಹ ಪ್ರಸಂಗದಲ್ಲಿ ಭಗವಂತ ಮುಖ್ಯವಾಗಿ ಅವನು ತೋರಿಸಿದ್ದೇನು ಅಂತ ಹೇಳಿದ್ರೆ, ಅವನು ಶರಣಾಗತ ವತ್ಸಲ ಅನ್ನುವಂತಹ ಒಂದು ತಾತ್ಪರ್ಯವನ್ನ ಪರಮಾತ್ಮ ತೋರಿಸ್ತಾನೆ. ನಾವು 5 ಅಂಗಗಳಿಂದ ಶರಣಾಗತಿ ಮಾಡಿದ್ರೆ ಆ ಪರಮಾತ್ಮ ವಾತ್ಸಲ್ಯ ಪರಿಪೂರ್ಣನಾಗಿ ಅಭಯಪ್ರದಾನ ಮೂರ್ತಿಯಾಗಿ ಆ ಪರಮಾತ್ಮ ಅನುಗ್ರಹ ಮಾಡುತ್ತಾನೆ. ಆ 5 ಅಂಗಗಳು ಯಾವುದು ಅಂತ ಹೇಳಿದ್ರೆ, ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ, ರಕ್ಷಿಷ್ಯತೀತಿ ವಿಶ್ವಾಸ, ಗೋಪ್ತೃತ್ವ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧ ಶರಣಾಗತಿ ಅಂತ ಹೇಳ್ತಾರೆ. ಈ 5 ಅಂಗಗಳು ಪ್ರಹ್ಲಾದ ಚರಿತ್ರೆಯಲ್ಲಿ ನಮಗೆ ಶ್ರೀಮದ್ ಭಾಗವತದಲ್ಲಿ ವ್ಯಾಸಾಚಾರ್ಯರು ಅತ್ಯದ್ಭುತವಾಗಿ ತೋರಿಸ್ಕೊಡ್ತಾರೆ. ಶ್ರೀಮದ್ ಭಾಗವತ ಭಗವಂತನ ಗುಣಗಳನ್ನ ಹೇಳೋಕ್ಕೆ ಬಂದಿರುವಂತಹ ಗ್ರಂಥ. ಆದರೆ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದ ಚರಿತ್ರೆ ಭಾಗವತ ಮಾಹಾತ್ಮ್ಯೆ ಅಂತ ಹೇಳುತ್ತೆ. ಯತ್ರ ಭಾಗವತ ಮಾಹಾತ್ಮ್ಯಂ ಭಗವದ್ಭಕ್ತಿವರ್ಧನಂ ಅಂತ ಹೇಳಿ, ಒಬ್ಬ ಭಾಗವತ ಯಾವಾಗ ಆಗ್ತಾನೆ ಅಂತ ಹೇಳಿದ್ರೆ, ಅವನ ಒಳಗಡೆ ಅವನು ಭಕ್ತಿಯನ್ನ ತುಂಬಿಸ್ಕೊಂಡ್ರೆ ಅವನು ಭಾಗವತನಾಗ್ತಾನೆ. ಭಕ್ತಿಯನ್ನ ತುಂಬಿಸ್ಕೊಳ್ಳೋದು ನಮ್ಮ ಕೈಯಿಂದ ಸಾಧ್ಯ ಅಲ್ಲ. ಭಕ್ತಿಯನ್ನ ತುಂಬಿಸ್ಕೊಳ್ಳೋದು ಭಗವಂತ ನಮ್ಮ ಒಳಗಡೆ ಭಕ್ತಿಯನ್ನ ತುಂಬಬೇಕು. ಭಕ್ತಿ ಎನ್ನುವಂತಹ ಸರಣಿಯನ್ನ ನಮಗೆ ಕೊಡಬೇಕು, ಸರ್ಪಣಿಯನ್ನ ಕೊಡಬೇಕು. ಆ ಸರ್ಪಣಿಯನ್ನ ತಗೊಂಡು ಅವನನ್ನ ನಾವು ಭಕ್ತಿಯಿಂದ ಕಟ್ಟಬೇಕು. ಜ್ಞಾನ ಗುರುಗಳಿಂದ ಬರುತ್ತೆ, ವೈರಾಗ್ಯ ಜ್ಞಾನ ಬಂದ ಮೇಲೆ ಬರುತ್ತೆ. ಅದಾದ ಮೇಲೆ ಏನನ್ನ ನಾವು ಸರ್ವಸ್ವ ಅಂತ ಧರಿಸ್ಕೊಂಡಿರ್ತೀವೋ ಇವಾಗ, ಅದನ್ನ ನಾವು ತ್ಯಜಿಸಿ ಏನು ಪ್ರಾಪ್ಯವೋ ಅದನ್ನ ನಾವು ಜೀವನದಲ್ಲಿ ಧರಿಸ್ಕೊಳ್ತೀವಿ. ಭಕ್ತಿ, ಜ್ಞಾನ, ವೈರಾಗ್ಯ, ತ್ಯಾಗ, ಇದು ಭಾಗವತ 4 ಅಕ್ಷರಗಳಿಗೆ ವಿಸ್ತಾರ ಮಾಡಿ ಹೇಳ್ತಾರೆ ವ್ಯಾಖ್ಯಾನಕಾರರು. ಅಂತಹ ಶ್ರೀಮದ್ ಭಾಗವತದಲ್ಲಿ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದ ಚರಿತ್ರೆ ಭಾಗವತ ಮಾಹಾತ್ಮ್ಯಂ ಭಗವದ್ಭಕ್ತಿವರ್ಧನಂ ಅಂತ ಹೇಳ್ತಾರೆ. ನಮ್ಮ ಭಕ್ತಿಯನ್ನ ಅಭಿವೃದ್ಧಿ ಮಾಡೋಕ್ಕೆ ಬಂದಿರುವಂತಹ ಏಕೈಕ ಗ್ರಂಥ ಪ್ರಹ್ಲಾದ ಚರಿತ್ರೆ. ಅದರಲ್ಲಿ ಪಂಚಾಂಗಗಳು ಹೇಳುತ್ತಾರೆ. ಆ ಅಂಗಗಳು ಯಾವುದು ಅಂತ ಹೇಳಿದ್ರೆ, ಆನುಕೂಲ್ಯಸ್ಯ ಸಂಕಲ್ಪ. ಮೊದಲು ನಾವು ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಅನುಕೂಲವಾಗಿ ನಾವಿರಬೇಕು ಅಂತ ಹೇಳಿ ಪ್ರತಿಯೊಬ್ಬನು ಜೀವನದಲ್ಲಿ ತಿಳ್ಕೋಬೇಕು. ಅವನು ಭಗವಂತನ ಸಂಕಲ್ಪದಿಂದ ಭೂಮಂಡಲಕ್ಕೆ ಬಂದಿದ್ದಾನೆ ಅಂತ ಹೇಳಿ. ಇಫ್ ವಿ ಆರ್ ಪ್ರೆಸೆಂಟ್ ಅಟ್ ದಿಸ್ ಮೊಮೆಂಟ್ ಆನ್ ದಿಸ್ ಅರ್ತ್, ಇಟ್ ಇಸ್ ಬಿಕಾಸ್ ಆಫ್ ದ ಸಂಕಲ್ಪ ಆಫ್ ದ ಲಾರ್ಡ್. ಏನೋ ಒಂದು ಸಂಕಲ್ಪಿಸಿ ಪರಮಾತ್ಮ ನಮ್ಮನ್ನ ಭೂಮಂಡಲಕ್ಕೆ ಕಳಿಸಿದ್ದಾನೆ.
ಆ ಒಂದು ಸಂಕಲ್ಪವನ್ನ ಮನಸ್ಸಲ್ಲಿ ನಾವು ಧರಿಸ್ಕೋಬೇಕು. ಆ ಭಗವಂತ ನಮ್ಮನ್ನು ಯಾತಕ್ಕೋಸ್ಕರ ಕಳಿಸಿದಾನೆ ಅಂತ ಹೇಳಿದ್ರೆ, ಈ ಮನುಷ್ಯತ್ವದ ಒಂದು ಹಿರಿಮೆಯನ್ನ ತಿಳ್ಕೊಂಡು ಮನುಷ್ಯನಾಗಿ ಸಾಧನಾ ಶರೀರವನ್ನು ಧರಿಸ್ಕೊಂಡು ನಾವು ಬಂದ ಮೇಲೆ ನಾವು ಎಷ್ಟಾಗತ್ತೋ ಅಷ್ಟು ಪ್ರಕೃತಿಗೆ ಸಹಾಯ ಮಾಡಿಕೊಂಡು ಬೇರೆ ಚೇತನರಿಗೆ ಸಹಾಯಕವಾಗಿದ್ದು ನಮ್ಮ ಒಳಗಡೆ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಂಡು ಹೋಗಬೇಕಾಗಿರುವಂತಹ ಲಕ್ಷ್ಯವನ್ನ ನಾವು ತಿಳ್ಕೊಂಡು ಆಮೇಲೆ ಎಲ್ಲಿಂದ ನಾವು ಬಂದಿದೀವೋ ಅಲ್ಲಿಗೆ ನಾವು ತೆರಳಬೇಕು ಅಂತ ಹೇಳಿಬಿಟ್ಟು ಅತ್ಯದ್ಭುತವಾಗಿ ಹೇಳ್ತಾರೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ದಾಸರು. ಅಂತಹ ಆನುಕೂಲ್ಯವನ್ನ ಪ್ರಹ್ಲಾದ ತೋರಿಸ್ತಾನೆ. ನರಸಿಂಹ ಕಂಬದಿಂದ ಯಾತಕ್ಕೋಸ್ಕರ ಬಂದ ಅಂತ ಹೇಳಿದ್ರೆ, ನರಸಿಂಹನ ಹಿರಣ್ಯಕಶಿಪುವನ್ನ ವಧೆ ಮಾಡೋಕ್ಕೆ ಬರಲಿಲ್ಲ, ಆದ್ರೆ ಪ್ರಹ್ಲಾದನನ್ನ ಅನುಗ್ರಹ ಮಾಡೋಕ್ಕೆ ಬಂದನ ಅಂತ ಕೇಳಿದ್ರೆ ಶ್ರೀಮದ್ ಭಾಗವತ ಹೇಳುತ್ತೆ, ಪ್ರಹ್ಲಾದನ ವಾಕ್ಕನ್ನ, ಪ್ರಹ್ಲಾದನ ವಚನವನ್ನ ರಕ್ಷಣೆ ಮಾಡೋಕ್ಕೆ ಪರಮಾತ್ಮ ಅವನು ಇಳಿದು ಕಂಬದಿಂದ ಬಂದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾಳೆ ನರಸಿಂಹ ಜಯಂತಿ. ನರಸಿಂಹನನ್ನ ಕೊಂಡಾಡುವಂತಹ ಪ್ರಸಂಗದಲ್ಲಿ ಯಾವ ಗುಣಗಳನ್ನ ನಾವು ಒಳಗಡೆ ಧರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬೇಕು. Guruji, Yeah. Guruji, a small request. Audio, video, both are not clear. Okay. Audio, video off on it. Is it okay? Now my voice is okay. Sorry, because a lot of people have written a thumbs up. Is it okay? Yeah. Thank you. ಭಗವಂತ ಆನುಕೂಲ್ಯಸ್ಯ ಸಂಕಲ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅನುಕೂಲವಾಗಿ ಭಗವಂತನ ಆನುಕೂಲ್ಯದ ಕಡೆಗೆ ನಾವು ಯಾವ ತರ ಹೋಗೋದು ಅಂತ ಹೇಳಿದ್ರೆ ಪ್ರಹ್ಲಾದ ಚರಿತ್ರೆ ನಮಗೆ ಅತ್ಯದ್ಭುತವಾಗಿ ತೋರಿಸ್ಕೊಡುತ್ತೆ. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂದೋಚಿತೇಂದ್ರಿಯ ಆತ್ಮವತ್ ಸರ್ವಭೂತನ ಏಕಃ ಪ್ರಿಯ ಸುಹೃತ್ತಮಃ ಭ್ರಾತೃವತ್ ಸದೃಶೇ ಸ್ನಿಗ್ಧಃ ಗುರುರೀಶ್ವರ ಭಾವನಃ ವಿದ್ಯಾರ್ಥರೂಪ ಜನ್ಮಾಡ್ಯೋ ಮನಸ್ಥಂಬ ವಿವರ್ಜಿತಃ. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಅಂತ ಹೇಳಿ, ಜೀವನದಲ್ಲಿ ನಮ್ಮ ಶೀಲವನ್ನ ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಜ್ಞಾನದ ಕಡೆಗೆ ನಾವು ನಮ್ಮ ಮನಸ್ಸನ್ನ ಕೇಂದ್ರೀಕೃತ ಮಾಡಿದರೆ ಆಚಾರ್ಯರ ಹತ್ರ ನಾವು ಜ್ಞಾನ ಸಂಪಾದನೆ ಮಾಡುವಂತಹ ಪ್ರಸಂಗದಲ್ಲಿ ವಿ ರೈಸ್ ಇನ್ ವಿಸ್ಡಮ್. ಅಂತಹ ಒಂದು ಪ್ರಸಂಗದಲ್ಲಿ ಬ್ರಹ್ಮಣ್ಯ ಶೀಲ ಸಂಪನ್ನ, ಎಲ್ಲ ಗುಣಗಳಿಗಿಂತಾನು ಶೀಲ ಗುಣ ಪ್ರಧಾನ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಂತಹ ಒಂದು ಗುಣವನ್ನ ನಾವು ಧರಿಸ್ಕೋಬೇಕು. ಶೀಲ ಸಂಪನ್ನ ಸತ್ಯಸಂದೋಚಿತೇಂದ್ರಿಯ, ಕಾಯ ವಾಚ ಮನಸ ನಾವು ಸತ್ಯಸಂಧರಾಗಿರುವಂತಹ ಪ್ರಸಂಗದಲ್ಲಿ ಭಗವಂತ ನಮ್ಮ ಕಡೆಗೆ ಅವನು ನೋಡ್ತಾನೆ, ಅನುಕೂಲನಾಗ್ತಾನೆ ಎನ್ನುವಂತಹ ತಾತ್ಪರ್ಯ. ಬ್ರಹ್ಮಣ್ಯ ಬ್ರಹ್ಮಣ್ಯ ವೇದವ್ಯಕ್ತಿಗಳಿಗೆ ಯಾರು ಅಧ್ಯಯನವನ್ನು ಮಾಡಿರ್ತಾರೋ, ಯಾರು ಜ್ಞಾನಿಗಳಾಗಿರ್ತಾರೋ ಅವರ ಕಡೆ ನಾವು ನಮ್ಮ ಮನಸ್ಸನ್ನ ಕೊಟ್ಟು ಅವರ ಕೈಂಕರ್ಯವನ್ನು ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್ತಮಃ ಭ್ರಾತೃವತ್ ಸದೃಶೇ ಸ್ನಿಗ್ಧಃ ಗುರುರೀಶ್ವರ ಭಾವನಃ ವಿದ್ಯಾರ್ಥರೂಪೋ ಜನ್ಮಾಡ್ಯಃ ಮನಸ್ಥಂಬ ವಿವರ್ಜಿತಃ. ಪ್ರಹ್ಲಾದನ ಗುಣಗಳನ್ನ ನಾವು ಒಳಗಡೆ ಧರಿಸ್ಕೋಬೇಕು ಅಂತ ಹೇಳಿದ್ರೆ
ಭ್ರಾತೃವತ್ ಸದೃಶೇ ಸ್ನಿಗ್ಧ. ಭ್ರಾತೃತ್ವವನ್ನ ನಾವು ಏರ್ಪಡಿಸ್ಕೋಬೇಕು. ಗುರುಹು ಈಶ್ವರ ಭಾವನಃ, ಗುರುಗಳನ್ನ ಭಗವಂತನ ಥರ ನಾವು ನೋಡ್ಕೋಬೇಕು. ವಿದ್ಯಾರ್ಥ ರೂಪ ಜನ್ಮಾಢ್ಯ ಮನಸ್ತಂಭ ವಿವರ್ಜಿತ. ವಿದ್ಯಾ, ಹಣ, ರೂಪ, ಕುಲ, ಇದರಲ್ಲಿ ನಾವು ನಮ್ಮ ಪಾರಮತ್ಯವನ್ನ ತೋರಿಸ್ಕೋಬಾರದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ವಿದ್ಯಾಮದ, ಧನಮದ, ಕುಲಮದ ಇದೆಲ್ಲ ನಮಗೆ ಬರಬಾರದು ಅನ್ನುವಂತಹ ಒಂದು ತಾತ್ಪರ್ಯವನ್ನು ಅತ್ಯದ್ಭುತವಾಗಿ ಹೇಳ್ತಾರೆ. ವಿದ್ಯಾರ್ಥ ರೂಪ ಜನ್ಮಾಢ್ಯ ಮಾನಸ್ತಂಭ ವಿವರ್ಜಿತ ಅಂತ ಹೇಳಿ ಈ ತರ ಗುಣಗಳನ್ನ ನಾವು ಧರಿಸ್ಕೊಂಡ್ರೆ ಅದು ಆನುಕೂಲ್ಯಸ್ಸ ಸಂಕಲ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭಗವಂತನ ಕಡೆಗೆ ಅನುಕೂಲವಾಗಿ ನಾವು ಇರ್ತೀವಿ. ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್ತಮಃ. ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್ತಮಃ. ಎಲ್ಲರ ಕಡೆನೂ ನಾವು ಕೈಂಕರ್ಯ ಮಾಡುವಂತಹ ಪ್ರಸಂಗದಲ್ಲಿ ಸುಹೃತ್ಗಳಾಗಿ ನಾವು ಕೈಂಕರ್ಯ ಮಾಡಬೇಕು. ಸುಹೃತ್ ಅಂತ ಹೇಳಿದ್ರೆ ಪ್ರತ್ಯುಪಕಾರವನ್ನ ಅಪೇಕ್ಷಿಸದೆ ನಾವು ಹಿತವನ್ನ ಮಾಡೋದು. ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್ತಮಃ ಅಂತ ಹೇಳಿ ಈ ತರ ಬಾಂಧವ್ಯವನ್ನ ತೋರಿಸಿದ್ರೆ, ಈ ತರ ನಮ್ಮ ಆಪ್ತೃತ್ವವನ್ನ ತೋರಿಸಿದ್ರೆ ಆ ಭಗವಂತ ನಮ್ಮ ಕಡೆಗೆ ಅನುಕೂಲವಾಗಿ ಅವನು ಬರ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ ಅನ್ನುವಂತಹ ಪ್ರಸಂಗದಲ್ಲಿ ಪ್ರತಿಕೂಲ ಏನು ಇರುತ್ತೋ, ಜೀವನದಲ್ಲಿ ನಾವು ಭಕ್ತಿ ಕಡೆಗೆ ಹೋಗುವಾಗ, ಅಧ್ಯಾತ್ಮದ ಕಡೆಗೆ ಹೋಗುವಾಗ ಎಷ್ಟೋ ಅಡಚಣೆಗಳು ಬರುತ್ತೆ, ಪ್ರತಿಕೂಲಗಳು ಎಷ್ಟೋ ಬರುತ್ತೆ. ನಮ್ಮನ್ನ ತಿರುಗಾ 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 ಈ ಸಂಸಾರಕ್ಕೆ ಎಳೆಯುವಂತಹ ಶಕ್ತಿಗಳು ಎಷ್ಟೋ ಬರುತ್ತೆ. ಹಿತೈಷಿಗಳು ಬಂದು ಹೇಳ್ತಾರೆ, ಪ್ರಿಯರು ಬಂದು ಹೇಳ್ತಾರೆ, ನಮ್ಮ ದಾರಿ ತಪ್ಸೋಕೆ ಅಂತ ಕೆಲವರು ಬಂದು ಹೇಳ್ತಾರೆ. ಇದನ್ನೆಲ್ಲ ದಾಟ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಆಂಜನೇಯರು ಯಾವ ತರ ಶತಯೋಜನ ವಿಸ್ತೀರ್ಣವಾಗಿರುವಂತಹ ಸಮುದ್ರವನ್ನ ಅವರು ದಾಟಿದ್ರೋ ಆ ತರ ನಾವು ಈ ಒಂದು ಸಂಸಾರ ಸಾಗರವನ್ನ ದಾಟಬೇಕು, ಭಗವಂತನ ಪಾದಾರವಿಂದವನ್ನ ಹೋಗಿ ಸೇರಬೇಕು ಅಂತ ಹೇಳಿದ್ರೆ ತುಂಬಾ ಮುಖ್ಯವಾಗಿ ಹಿತೈಷಿಗಳು ಬಂದು ಹೇಳ್ತಾರೆ, ಅಧ್ಯಾತ್ಮದ ಕಡೆಗೆ ಹೋದ್ರೆ ಭಗವಂತ ಕಾಣಿಸ್ಕೊಳ್ಳೋದಿಲ್ಲ. ಈವಾಗ ಭಗವಂತ ಒಂದು ಮನುಷ್ಯ ಜನ್ಮವನ್ನ ಕೊಟ್ಟಿದ್ದಾನೆ, ಇದರಲ್ಲೇ ನೀವು ಪ್ರಿಯವನ್ನ ನೋಡಿಕೊಂಡು, ಇದರಲ್ಲೇ ಸುಖವನ್ನ ನೋಡಿಕೊಂಡು ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ನಾಳೆ 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 ಅಂತ ಹೋಗ್ತಾನೇ ಇರುತ್ತೆ. ಸಮಯ ದಾಟ್ತಾ ಇರುತ್ತೆ. ಆಮೇಲೆ ಪ್ರತಿಯೊಂದು ಹೃದಯದ ಬಡಿತವು ಸ್ಮಶಾನದ ಹತ್ರಕ್ಕೆ ನಮ್ಮನ್ನ ಕೊಂಡೊಯ್ತಾ ಇರುತ್ತೆ. ಇದು ತುಂಬಾ ಮುಖ್ಯವಾಗಿ ನಾವು ತಿಳ್ಕೋಬೇಕು. ಇದು ಅಡಚಣೆಯಾಗಿ ಹಿತೈಷಿಗಳು ಬಂದು ಹೇಳ್ತಾರೆ, ಪ್ರಿಯವಾಗಿರೋರು ಬಂದು ಹೇಳ್ತಾರೆ, ಇನ್ನು ಸಮಯ ಆಗಿಲ್ಲ ಅಧ್ಯಾತ್ಮದ ಕಡೆ ಹೋಗೋಕೆ ಅಂತ ಹೇಳಿ. ಮೂರನೇದಾಗಿ ಬಂಧುಗಳು ಬಂದು ಹೇಳ್ತಾರೆ. ನಾಲ್ಕನೇದಾಗಿ ದಾರಿ ತಪ್ಸೋಕೆ ಅಂತ ಕೆಲವರು ಹೇಳ್ತಾರೆ, ಕಾಂಪಿಟಿಷನ್, ಅವರು ಬಂದು ಹೇಳ್ತಾರೆ. ಐದನೇದಾಗಿ ನಮ್ಮಿಂದ ಕೆಲಸ ಆಗಬೇಕು ಅಂತ ಕೆಲವರು ಹೇಳ್ತಾರೆ, ಅವರು ನಮ್ಮನ್ನ ಬೇರೆ ದಾರಿಗೆ ಹೋಗೋಕೆ ಬಿಡೋದಿಲ್ಲ. ಆಂಜನೇಯರು ಮೈನಾಕ ಪರ್ವತವನ್ನು ದಾಟ್ಕೊಂಡು ಹೋಗುವಂತಹ ಪ್ರಸಂಗದಲ್ಲಿ ಹಿತೈಷಿಗಳು ಬಂದು ಅಡಚಣೆಯನ್ನು ಉಂಟು ಮಾಡುವಂತಹ ಒಂದು ಪ್ರಸಂಗ. ಸುರಸ ಅನ್ನುವಂತಹ ನಾಗಮಾಥರ ಬಂದು ತಡೆದಾಗ ಕರ್ಮದಲ್ಲಿ ನಮಗೆ ಬರುವಂತಹ ಕೆಲವು ಅಡಚಣೆಗಳು, ಆಮೇಲೆ ಮೂರನೇದಾಗಿ ತಮೋಗುಣದಿಂದ ಬರುವಂತಹ ನಿದ್ರೆ, ಇದೆಲ್ಲ ನಮಗೆ ತಮೋಗುಣದಿಂದ ಬರುವಂತಹ ಅಡಚಣೆಗಳು. ಅಂತಹ ಅಡಚಣೆಗಳೆಲ್ಲ ಬರುತ್ತೆ, ಪ್ರತಿಕೂಲವಾಗಿ ಬರುತ್ತೆ. ಆ ಪ್ರತಿಕೂಲವಾಗಿ ಬರುವಂತಹ ಅಡಚಣೆಗಳೇ ಅದು ಹಿರಣ್ಯಕಶಿಪು ಅನ್ನುವಂತಹ ಒಬ್ಬ ಅಸುರ. ಪ್ರಹ್ಲಾದನ ಸೂತ್ರರು ಅಸುರರೇ ಇದ್ರು. ಭಗವಂತನ ನಾಮವನ್ನು ಹೇಳಬೇಕು ಅಂತ ಹೇಳಿದ್ರೆ ಒಬ್ಬ ಇರಲಿಲ್ಲ ಭಗವಂತನ ನಾಮವನ್ನು ಹೇಳೋರು, ಬರೀ ಹಿರಣ್ಯಕಶಿಪು ನಾಮವನ್ನು ಹೇಳುವಂತಹ ಜನರೇ ಅಲ್ಲಿದ್ರು. ಹಿರಣ್ಯಕಶಿಪು ಅತಿ ದುಷ್ಟನಾಗಿರುವಂತಹ ತಂದೆ ಅಂತ ಹೇಳಿಬಿಟ್ಟು ನಾರಾಯಣೀಯದಲ್ಲಿ ಹೇಳ್ತಾರೆ. ಎಷ್ಟೋ ಗುಣಗಳನ್ನ ಅನುಕೂಲವಾಗಿ ಪ್ರಹ್ಲಾದ ಅವನ ಮನಸ್ಸಲ್ಲಿ ಇಟ್ಕೊಂಡು
ಹಿರಣ್ಯಕಶಿಪು ಇರುವಂತಹ ಪ್ರಸಂಗದಲ್ಲೂ ಅವನು ಪ್ರತಿಕೂಲವನ್ನ ಅವನು ವರ್ಜಿಸ್ತಾ ಇದ್ದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ಕಯಾದು ಊಟವನ್ನು ತಂದು ಕೊಡುವಂತಹ ಪ್ರಸಂಗದಲ್ಲಿ ನೆಸ್ತ ಕ್ರೀಡನಕೋ ಬಾಲಹ ಜಡವಸ್ತನ್ ನಿವರ್ತಯ ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ ಅಂತ ಹೇಳ್ತಾರೆ. ನೆಸ್ತ ಕ್ರೀಡನಕೋ ಬಾಲಹ, ಆಟ ಮಾಡುವಂತಹ ವಯಸ್ಸಲ್ಲಿ ಅವನು ಭಗವಂತನಿಗೆ ಅವನ ಸರ್ವಸ್ವವನ್ನ ಕೊಟ್ಟು ಕೃಷ್ಣ ಅನ್ನುವಂತಹ ಒಂದು ಗ್ರಹ ಬಂದು ಅವನನ್ನ ಮೆಟ್ಕೊಂಡಿರೋ ಥರ ಅವನು ಗೃಹೀತಾತ್ಮ ನವೇದ ಜಗದೀದೃಶಂ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೂತ್ಕೊಂಡಿರುವಂತಹ ಪ್ರಸಂಗದಲ್ಲಿ ಭಗವಂತನ ಚಿಂತನೆಯನ್ನ ಮಾಡ್ತಾ ಇದ್ದಂತೆ, ನಡೆಯುವಂತಹ ಪ್ರಸಂಗದಲ್ಲಿ ಅದೇ ಪ್ರದಕ್ಷಿಣೆ ಅಂತ ತಿಳ್ಕೊಂಡಿದ್ನಂತೆ, ಕೂತ್ಕೊಂಡಿರುವಾಗ ಅದೇ ಧ್ಯಾನ ಅಂತ ತಿಳ್ಕೊಂಡಿದ್ನಂತೆ, ಊಟ ಮಾಡುವಂತಹ ಪ್ರಸಂಗದಲ್ಲಿ ಒಳಗಡೆ ಅಂತರ್ಯಾಮಿಗೆ ಇದು ಸೇರ್ತಾ ಇದೆ ನನಗಲ್ಲ ಅನ್ನುವಂತಹ ಒಂದು ಭಾವನೆಯಲ್ಲಿ ಅವನ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ನಂತೆ. ಸಿಹೀನ ಪರ್ಯತನ್ನಷ್ಟನ್ನೇ ಶಯಾನ ಪ್ರಪಿಬನ್ ಬ್ರುವನ್ ನಾನು ಸಂದತ್ತಯೇತನಿ ಗೋವಿಂದ ಪರಿರಂಭಿತ ಆಸೀನಃ ಪರ್ಯಟನ್ ಅಶ್ನನ್ ಶಯಾನಃ ಪ್ರಪಿಬನ್ ಬ್ರುವನ್ ನಾನು ಸಂದತ್ತಯೇತಾನಿ ಗೋವಿಂದ ಪರಿರಂಭಿತ ಅಂತ ಹೇಳ್ತಾರೆ. ಹೆಂಗೆ ಅಂತ ಹೇಳಿದ್ರೆ, ಕೂತ್ಕೊಂಡಾಗ, ನಡೆಯುವಾಗ, ನಿಂತ್ಕೊಂಡಾಗ ಇದೆಲ್ಲ ಭಗವಂತನ ಆರಾಧನೆ ಎನ್ನುವಂತಹ ಏಕೈಕ ಮನಸ್ಸಲ್ಲಿ ಆ ಪ್ರಹ್ಲಾದ ಮಾಡ್ತಾ ಇದ್ದ ಅಂತ ಹೇಳಿ, ಗ್ರಹವನ್ನ ನಮ್ಮನ್ನ ಬಂದು ಮೆಟ್ಕೊಂಡಿರುವಂತಹ ಪ್ರಸಂಗದಲ್ಲಿ ಗ್ರಹಚಾರ 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 ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಆದ್ರೆ ಕೃಷ್ಣ ಅನ್ನುವಂತಹ ಗ್ರಹ ಸಕಲ ಗ್ರಹ ಬಲನಾಗಿರುವಂತಹ ಪರಮಾತ್ಮ ಪ್ರಹ್ಲಾದನನ್ನ ಬಂದು ಅವನ ವಶ್ಯದಲ್ಲಿ ಇಟ್ಕೊಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಊಟ ಮಾಡುವಂತಹ ಪ್ರಸಂಗದಲ್ಲಿ ಪ್ರಹ್ಲಾದ ಹೇಳ್ತಾ ಇದ್ದಂತೆ, ಕೇಶವ ಮಾಧವ ಗೋವಿಂದೇತಿ ಕೃಷ್ಣಾನಂದ ಸದಾ ನಂದೇತಿ ಬ್ರೂಹಿ ಮುಕುಂದೇತಿ ರಸನೆ ಬ್ರೂಹಿ ಮುಕುಂದೇತಿ ಅಂತ ಹೇಳ್ಬಿಟ್ಟು ನಾಲಿಗೆಯಲ್ಲಿ ಕೇಶವ ಮಾಧವ ಗೋವಿಂದ ಅಂತ ನಾವು ನಾಮವನ್ನು ಹೇಳುವಂತಹ ಪ್ರಸಂಗದಲ್ಲಿ ಆತ್ಮಕ್ಕೆ ಒಂದು ಆಹಾರ ಸಿಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆತ್ಮಕ್ಕೆ ಆಹಾರವನ್ನು ಸಿಗುವಂತಹ ಪ್ರಸಂಗದಲ್ಲಿ ಶರೀರಕ್ಕೆ ಆಹಾರ, ಶರೀರ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅದು ಆಹಾರ ಉಂಟಾಗತ್ತೆ. ಆದರೆ ಆತ್ಮಕ್ಕೆ ಆಹಾರ ಯಾವಾಗ ನಮಗೆ ಬರುತ್ತೆ ಅಂತ ಹೇಳಿದ್ರೆ ಕೇಶವನಾಮ ಉಣ್ಣುಂ ಶೋರು ಪರುಹು ನೀರ್ ತಿಣ್ಣುಂ ಬೆತ್ತಲೆಯುಂ ಎಲ್ಲಾಂ ಕಣ್ಣನ್ ಅಂತ ಹೇಳ್ತಾರೆ. ಆ ಧಾರಕ ಪೋಷಕ ಭೋಗ್ಯವಾಗಿ ಆ ಪರಮಾತ್ಮ ಇರುವಂತಹ ಪ್ರಸಂಗದಲ್ಲಿ ವಿ ವಿಲ್ ಹ್ಯಾವ್ ಟು ನಾಟ್ ಸ್ಟಾವ್ ದ ಸ್ಪಿರಿಟ್. ಇದನ್ನು ನಾವು ತಿಳ್ಕೋಬೇಕು. ನಮ್ಮ ಶರೀರಕ್ಕೆ ಆಹಾರ ಸಿಗದೆ ಹೋದರೂ ಭಗವಂತ ಎಷ್ಟೋ ದಿನ ಅದನ್ನ ನಡೆಸ್ಕೊಂಡು ಹೋಗ್ತಾನೆ. ಆದರೆ ಆತ್ಮಕ್ಕೆ ಆಹಾರ ಸಿಗದೆ ಹೋದ್ರೆ ನಮ್ಮನ್ನ ನಾವೇ ವಂಚನೆ ಮಾಡ್ಕೊಳ್ತೀವಿ ಎನ್ನುವಂತಹ ತಾತ್ಪರ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ಸಂದತ್ತ ಏತಾನಿ ಗೋವಿಂದ ಪರಿರಂಭಿತ, ಭಗವಂತ ಅವನ ಸಾಕ್ಷಾತ್ಕಾರ ಉಂಟಾಗಬೇಕು ಅನ್ನುವಂತಹ ಏಕೈಕ ಭಾವನೆಯಲ್ಲಿ ಆ ಪ್ರಹ್ಲಾದ ಇರ್ತಾನೆ, ಅನುಕೂಲನಾಗಿ ಇರ್ತಾನೆ. ಆವಾಗ ಸುತ್ತಲೂ ಪ್ರತಿಕೂಲರಾಗಿ ಇರುವಂತಹ ಜನರು ಇದ್ರೂ ಅವನಿಗೆ ಅದು ಕಣ್ಣು ಕಾಣಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾರು ಲಕ್ಷ್ಯವನ್ನ ಅವನ ಮನಸ್ಸಿಂದ ಕೇಂದ್ರೀಕೃತ ಮಾಡಿಕೊಂಡು ನೋಡ್ತಾ ಇರ್ತಾನೋ ಅವನಿಗೆ ಬೇರೆ ಯಾವುದು ಕಾಣಿಸೋದಿಲ್ಲ ಅನ್ನುವಂತಹ ಒಂದು ತಾತ್ಪರ್ಯ ಮಹಾಭಾರತದಲ್ಲಿ ಅರ್ಜುನ ಆ ಮೀನಿನ ಕಣ್ಣಿಗೆ ಅವನು ಗುರಿ ಇಡುವಂತಹ ಪ್ರಸಂಗದಲ್ಲಿ ಅವನು ತೋರಿಸ್ತಾನೆ. ಆವಾಗ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಆ ಮೀನಿನ ಕಣ್ಣು ಸುತ್ತುವಂತಹ ಆ ಮೀನಿನ ಕಣ್ಣಿಗೆ ಇವನು ಗುರಿ ಇಡುವಂತಹ ಪ್ರಸಂಗದಲ್ಲಿ ಕೃಷ್ಣ ಪಕ್ಕದಲ್ಲಿ ಬೋಧನೆ ಮಾಡ್ತಾನೆ. ಹೇ ಅರ್ಜುನ, ಇನ್ನೇನು ನೋಡಬೇಡ, ಅದನ್ನೇ ನೋಡು, ಕಣ್ಣನ್ನೇ ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆ ಪ್ರಸಂಗದಲ್ಲಿ ಅರ್ಜುನ ಕೇಳ್ತಾನೆ, ಕೃಷ್ಣ ನನ್ನನ್ನ ಮಾಡು ನನ್ನನ್ನ ಮಾಡು ನನ್ನನ್ನ ಮಾಡು ಅಂತ ಹೇಳ್ತಾ ಇದೆಯಲ್ಲ, ನೀನೇನು ಮಾಡ್ತೀಯ ಅಂತ ಹೇಳ್ಬಿಟ್ಟು, ನೀನು ಮಾಡೋಕ್ ಆಗದೆ ಇರೋದನ್ನ ನಾನ್ ಮಾಡ್ತೀನಿ ಹೇ ಅರ್ಜುನ ಅಂತ ಹೇಳ್ತಾನೆ. ಏನ್ ಮಾಡ್ತೀಯ ಕೃಷ್ಣ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ನಿನ್ನ ಮನಸ್ಸು ಆ ಗುರಿ ಕಡೆ ಕೇಂದ್ರೀಕೃತವಾಗುವ ತರ ನಾನು ಹಿಡಿದು ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಭಗವದ್ ಬಂಧುವರೇ, ಮನಸ್ಸು ಲಕ್ಷ್ಯದ ಕಡೆಗೆ ಕೇಂದ್ರೀಕೃತವಾಗಬೇಕು ಅಂತ ಹೇಳಿದ್ರೆ ಭಗವಂತನ ಕೃಪೆ
ಉಂಟಾಗಬೇಕು ಅನ್ನುವಂತಹ ತಾತ್ಪರ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಆವಾಗ ಪ್ರಹ್ಲಾದನಿಗೆ ಪರಮಾತ್ಮನ ಕೃಷ್ಣ ಗೃಹೀತಾತ್ಮ ನಭೇದ ಜಗದೀದೃಶಂ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಂತಹ ಒಂದು ಪ್ರಸಂಗದಲ್ಲಿ ಹಿರಣ್ಯಕಶಿಪು ಅಟ್ಟಹಾಸವನ್ನ ಆಡ್ತಾ ಇರ್ತಾನೆ. ಪ್ರಹ್ಲಾದನ ಮೇಲೆ ಪ್ರೀತಿ ಇರುತ್ತೆ. ಆದ್ರೂ ಪ್ರಹ್ಲಾದ ವಿಷ್ಣು ಕಡೆಗೆ ಹೋಗಬಾರದು, ನಾರಾಯಣನ ಕಡೆಗೆ ಹೋಗಬಾರದು ಅಂತ ಹೇಳಿ ಅಡಿಗಡಿಗೆ ಪ್ರತಿಕೂಲವನ್ನ ಅವನು ಏರ್ಪಡಿಸ್ತಾನೆ. ಮೊದಲು ಶುಕ್ರಾಚಾರ್ಯರ ಪುತ್ರರಾಗಿರುವಂತಹ ಷಂಡ ಅಮರ್ಕರ್ನ ಪಾಠ ಹೇಳೋಕೆ ಅವನು ಸೇರಿಸ್ತಾನೆ. ಷಂಡ ಅಮರ್ಕರು ವೇದ ಪಾಠವನ್ನು ಹೇಳಿಕೊಡುವಂತಹ ಪ್ರಸಂಗದಲ್ಲೂ ಹಿರಣ್ಯಕಶಿಪು ಪ್ರತಿಯಾಗಿ ಹೇಳ್ಕೊಡೋದಾಗದೆ ಹಿರಣ್ಯಕಶಿಪು ಪರವಾಗಿಯೇ ಅವರು ವ್ಯಾಖ್ಯಾನಗಳನ್ನ ಮಾಡಿಕೊಂಡು ಹೋಗ್ತಾರೆ. ಇದನ್ನು ಹೇಳ್ಕೊಡ್ತಾ ಮನಸ್ಸಲ್ಲಿ ನಾರಾಯಣನ ಭಕ್ತಿ ಇರುವಂತಹ ಪ್ರಸಂಗದಲ್ಲಿ ಪ್ರಹ್ಲಾದನಿಗೆ ಅವರು ಹೇಳುವಂತಹ ಒಂದು ಪಾಠ ಬರೀ ಬಹಿರ್ಮುಖವಾಗಿ ಇತ್ತು, ಅಂತರ್ಮುಖವಾಗಿ ಹೋಗಲಿಲ್ಲ. ಮೊದಲನೇ ಸತಿ ಅವನು ಬಂದಾಗ, ಅಪ್ಪ ಯಾವುದು ನೀನು ಕಲ್ತಿದ್ರಲ್ಲಿ ಸಾಧುವಾಗಿರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ತತ್ಸಾಧುವನ್ನೇ ಅಸುರವರ್ಯ ದೇಹಿನಾಂ ಅಂತ ಹೇಳಿಬಿಟ್ಟು, ಹೇ ಅಸುರವರ್ಯ, ಸಾಧುವಾಗಿರುವಂತಹ ಒಂದು ವಿಷಯ ಯಾವುದು ಅಂತ ಹೇಳಿದ್ರೆ ಈ ಅಂಧಕೂಪವಾಗಿರುವಂತಹ ಈ ಗ್ರಹವನ್ನು ನಾವು ಬಿಟ್ಟು, ಸಂಸಾರವನ್ನು ಬಿಟ್ಟು ವನಂ ಗತೋ ಹರಿಮಾಶ್ರಯೇತ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ವನಕ್ಕೆ ಹೋಗಿ ಹರಿಯನ್ನ ನಾವು ಆಶ್ರಯಿಸೋದೇ ಈ ಜೀವನದ ಧ್ಯೇಯವಾಗಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎರಡನೇದಾಗಿ ಮುಖ್ಯವಾಗಿ ಎರಡನೇ ಸತಿ ಪಾಠ ಹೇಳಿಕೊಟ್ಟ ಮೇಲೆ ಅವರು ಬಂದಾಗ ಹಿರಣ್ಯಕಶಿಪುಗೆ ಇವರು ಹೇಳ್ತಾನೆ, ಅನುಕೂಲ್ಯ ಸಂಕಲ್ಪ ಎಲ್ಲಿ ಗೊತ್ತಾಗತ್ತೆ ನಮಗೆ ಅಂತ ಹೇಳಿದ್ರೆ ಹರಿಯನ್ನ ಆಶ್ರಯಿಸೋದು ಒಂದು ರೀತಿಯಲ್ಲ ಅಲ್ಲ ಅಪ್ಪ, 9 ರೀತಿಗಳಿದೆ ಹರಿಯನ್ನ ಆಶ್ರಯಿಸೋದು. ಶ್ರವಣಂ, ಕೀರ್ತನಂ, ವಿಷ್ಣೋಹೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ, ಇತಿ ಪುಂಸಾರ್ಪಿತ ವಿಷ್ಣೋಹೋ ಭಕ್ತಿಶ್ಚೇದ್ ನವಲಕ್ಷಣ ಅಂತ ಹೇಳ್ತಾರೆ. ಶ್ರವಣಂ, ಕೀರ್ತನಂ, ವಿಷ್ಣೋಹೋ ಸ್ಮರಣಂ, ಪಾದಸೇವನಂ. ಶ್ರವಣಂ ಯಾವಾಗ ಆಗತ್ತೋ ಭಗವಂತನ ಸ್ಮರಣೆಯನ್ನ ಚಿತ್ತದಲ್ಲಿ ಮಾಡಿಕೊಂಡು ಅವನ ನಾಮವನ್ನು ನಾವು ಶ್ರವಣ ಮಾಡ್ತಾ ಇರಬೇಕು, ಅವನ ಲೀಲೆಗಳನ್ನ ಶ್ರವಣ ಮಾಡ್ತಾ ಇರಬೇಕು. ಆವಾಗ ಒಳಗಡೆ ಪಕ್ವತೆ ಉಂಟಾಗತ್ತೆ. ಕಿವಿ ಭಗವಂತ ತೆಗೆದು ಯಾಕೆ ಪಡೆದಿದ್ದಾನೆ ನಮ್ಮನ್ನ ಅಂತ ಹೇಳಿದ್ರೆ ಅವನ ಲೀಲೆಗಳನ್ನ ಸದಾ ಸರ್ವಕಾಲ ನಾವು ಶ್ರವಣ ಮಾಡುತ್ತಾ ಇರಬೇಕು ಅಂತ ಹೇಳ್ತಾರೆ. ಶ್ರವಣ. ಕೀರ್ತನಂ ಅಂತ ಹೇಳಿದ್ರೆ ಭಗವಂತನ ನಾಮವನ್ನ ನಮ್ಮ ಬಾಯಿಂದ ನಾವು ಹಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಾಯಿನಾಲ್ ಪಾಡಿ ಮನತ್ತಿನಾಲ್ ಶಿಂದಿಕ್ಕ ಅಂತ ಹೇಳ್ಬಿಟ್ಟು ಅಂಡಾಳೆ ಹೇಳ್ತಾಳೆ. ನಮ್ಮ ಬಾಯಿಂದ ಆ ಭಗವಂತನ ನಾಮಗಳನ್ನ ನಾವು ಹಾಡ್ತಾನೇ ಇರಬೇಕು. ಕೀರ್ತನಂ, ಕೂತ್ಕೊಂಡಾಗ, ನಿಂತ್ಕೊಂಡಾಗ, ನಾವು ಶಯನಕ್ಕೆ ಹೋಗುವಂತಹ ಪ್ರಸಂಗದಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಆ ಭಗವಂತನ ನಾಮವನ್ನ ಬಾಯಿ ತುಂಬ ಹರಿ 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 ಅನ್ನವೇ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಉತ್ಥಾಯ ಚಿಂತೆಯೇ ಹರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ 7 ಸತಿ ಹರಿ ನಾಮವನ್ನ ಜೋರಾಗಿ ನಾವು ಹೇಳಬೇಕು. ಹರಿ ಹರತಿ ಪಾಪಾನಿ, ನಮ್ಮ ಪಾಪಗಳನ್ನೆಲ್ಲ ಹರಿ ನಾಮ ಓಡಿಸುತ್ತೆ ಅಂತ ಹೇಳ್ತಾರೆ. ಎರಡನೇದಾಗಿ ನಾವು ಹೊಸಲನ್ನು ದಾಟುವಂತಹ ಪ್ರಸಂಗದಲ್ಲಿ ವ್ರಜನ್ ಸ್ಮರತಿ ಕೇಶವಂ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೊಸಲನ್ನು ದಾಟುವಂತಹ ಪ್ರಸಂಗದಲ್ಲಿ ಎಷ್ಟೋ ಗಂಡಾಂತರಗಳಿರ್ಬೋದು, ಎಷ್ಟೋ ಅಡ್ಡಿಗಳಿರ್ಬೋದು, ಆದರೆ ಕೇಶವ ಕ್ಲೇಶನಾಶನ ಅಂತ ಹೇಳ್ತಾರೆ. ನಮ್ಮ ಕ್ಲೇಶಗಳನ್ನೆಲ್ಲ ಹೋಗಿಸ್ತಾನೆ ಆ ಕೇಶವ ಅನ್ನುವಂತಹ ತಾತ್ಪರ್ಯವನ್ನ ಇದರಲ್ಲಿ ಹೇಳ್ತಾರೆ. ಮೂರನೇದಾಗಿ ಊಟ ಮಾಡುವಂತಹ ಪ್ರಸಂಗದಲ್ಲಿ ಗೋವಿಂದನನ್ನ ನಾವು ಸ್ಮರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸ್ವಪನ್ ಸ್ಮರತಿ ಮಾಧವಂ. ನಾವು ಶಯನಕ್ಕೆ ಹೋಗುವಂತಹ ಪ್ರಸಂಗದಲ್ಲಿ ಮಾಧವನನ್ನ ನಾವು ಬಾಯಿ ತುಂಬ ಕೊಂಡಾಡಿ ನಾವು ಶಯನಕ್ಕೆ ಹೋಗಬೇಕು. ಅದು ಕೀರ್ತನಂ, ವಿಷ್ಣೋಹೋ ಸ್ಮರಣಂ. ಮನಸ್ಸಲ್ಲಿ ಭಗವಂತನ ಸ್ಮರಣೆಯನ್ನ ನಾವು ಮಾಡ್ತಾನೇ ಇರಬೇಕು ಅನ್ನುವಂತಹ ಒಂದು ತಾತ್ಪರ್ಯವನ್ನ ಇದರಲ್ಲಿ ಹೇಳ್ತಾರೆ. ಭಗವಂತನ ಸ್ಮರಣೆ ಕಣ್ಣು ಮುಚ್ಚಿದ ತಕ್ಷಣ ಒಳಗಡೆ ನಮ್ಮ ಇಷ್ಟ ದೇವತೆ, ನಮ್ಮ
ಆರಾಧ್ಯ ದೇವತೆ ದಿವ್ಯಮಂಗಳ ವಿಗ್ರಹ ಕಣ್ಣಿಂದ ಪಾನ ಮಾಡಿ ಮನಸ್ಸಲ್ಲಿ ನಾವು ತುಂಬಿಸ್ಕೋಬೇಕು ಅನ್ನುವಂತಹ ತಾತ್ಪರ್ಯವನ್ನ ಸ್ಮರಣಂ ಪಾದಸೇವನಂ. ಪಾದಸೇವನೆಯನ್ನ ಭಗವಂತ ಹೆಂಗೆ ಲಕ್ಷ್ಮೀ ಪಾದಸೇವನೆಯನ್ನ ಮಾಡುತ್ತಾಳೋ ಅದೇ ತರ ಭಗವಂತನ ಪಾದ, ಈ ಲೀಲಾ ವಿಭೂತಿ, ಈ ಪ್ರಕೃತಿ ಮಂಡಲ, ಪಾದ ಸೇವನೆ ಅಂತ ಹೇಳಿದ್ರೆ ನಾವೆಲ್ಲ ಭಗವಂತನ ಪಾದಾರವಿಂದದಲ್ಲಿ ನಾವು ಉಪಸ್ಥಿತರಾಗಿರ್ತೀವಿ. ಈ ಒಂದು ಲೋಕ ಕಲ್ಯಾಣದ ಕಡೆಗೆ ನಾವು ಮನಸ್ಸನ್ನ ಕೊಟ್ಟು ಲೋಕ ಕಲ್ಯಾಣದ ಕಡೆಗೆ ನಾವು ನಮ್ಮ ಕೈಂಕರ್ಯವನ್ನ ಸಮರ್ಪಣೆ ಮಾಡಿದ್ರೆ ಅದೇ ಪಾದ ಸೇವನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅರ್ಚನಂ, ನಮ್ಮ ಚಿತ್ತವೇ ಒಂದು ತಾವರೆ, ಆ ಒಂದು ತಾವರೆಯನ್ನ ಭಗವಂತನ ಪಾದಾರವಿಂದದಲ್ಲಿ ನಾವು ಸಮರ್ಪಣೆ ಮಾಡಬೇಕು, ಅದು ಅರ್ಚನೆ ಅಂತ ಹೇಳಿ ಈ ಒಂದು ತಾವರೆಯನ್ನ, ನಮ್ಮ ಆತ್ಮತಾವರೆಯನ್ನ ಅರಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿ ದಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟಾಗತ್ತೋ ಯಥಾಶಕ್ತಿ ನಾವು ಸಾತ್ವಿಕವಾಗಿರುವಂತಹ ಮನೋಭಾವನೆಯಲ್ಲಿ ಇದ್ರೆ ಭಗವಂತ ಒಳಗಡೆ ಇರುವಂತಹ ಆ ತಾವರೆಯ ದಳವನ್ನ ಅವನು ವಿಕಸಿಸ್ತಾನೆ. ಆ ಒಂದು ದಳ ವಿಕಸಿತ ಆಗಿದ ತಕ್ಷಣ ಅದನ್ನ ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕು. ಅದು ತುಂಬಾ ಮುಖ್ಯವಾಗಿರುವಂತಹ ಅರ್ಚನಾ. ಬಜಾರಿಂದ ಹೂವನ್ನು ತಗೊಂಬಂದು ಭಗವಂತನ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡೋದು ಅದು ಬಾಹ್ಯದಲ್ಲಿರುವಂತಹ ಅರ್ಚನೆ. ಆದ್ರೆ ಆಂತರಿಕವಾಗಿ ನಾವು ಭಗವಂತನನ್ನ ಯಾವ ತರ ಅರ್ಚನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಆತ್ಮತಾವರೆಯಿಂದ ನಾವು ಭಗವಂತನಿಗೆ ನಮ್ಮನ್ನೇ ನಾವು ಅರ್ಪಣಿಸ್ಕೋಬೇಕು ಅನ್ನುವಂತಹ ತಾತ್ಪರ್ಯ. ಭಗವಂತ ಅವನು ನಮಗೆ ಹೆಂಗೆ ಅರ್ಪಣಿಸ್ಕೊಳ್ತಾನೋ ಅದೇ ತರ ನಾವು ಅವನು ಕೊಟ್ಟಿರುವಂತಹ ಈ ಚೇತನವನ್ನ, ಅವನು ಕೊಟ್ಟಿರುವಂತಹ ಈ ಒಂದು ಆತ್ಮವನ್ನ, ಅವನು ಕೊಟ್ಟಿರುವಂತಹ ಈ ಒಂದು ಶರೀರವನ್ನ, ಅವನು ಕೊಟ್ಟಿರುವಂತಹ ಈ ಶರೀರ ಸಂಬಂಧಗಳನ್ನ, ಅವನು ಕೊಟ್ಟಿರುವಂತಹ ಈ ಶಾರೀರಿಕ ಸುಖಗಳನ್ನ ಎಲ್ಲವನ್ನು ಭಗವಂತನ ಪಾದಾರವಿಂದದಲ್ಲಿ ನಾವು ಸಮರ್ಪಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎನ್ನಯುಂ ಎನ್ ಉಡಮಯಯುಂ ಉನ್ ಶಕ್ಕರ ಪೊರಿಯೊತ್ತಿಕೊಂಡು ನಿನ್ನರುಳೇ ಪುರಿಂದಿರುಂದೇನ್ ಇನಿಯನ್ ತಿರುಕ್ಕುರಿಪ್ಪೇನ್ ತೋಟ್ಟಂ ಇಲ್ಲವಳ್ ಆತ್ತೊಡು ಓಡೈ ಕುಡವಯುಂ ಇವೆಯೆல்லாம் ವಾಟ್ಟಮಿಂದಿ ಉನ್ ಪೊನ್ನಡಿ ಕೀಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಿನ್ನ ಪಾದಾರವಿಂದದಲ್ಲಿ ಇದನ್ನ ನಾನು ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ನನ್ನದ್ಯಾವುದೂ ಅಲ್ಲ, ಎಲ್ಲ ನಿನ್ನದೇನು ಅಂತಹ ಒಂದು ಭಾವನೆಯಲ್ಲಿ ಅರ್ಚನೆಯನ್ನ ನಾವು ಮಾಡಬೇಕು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳುವಂತಹ ಪ್ರಸಂಗದಲ್ಲಿ ನಮಃ ನನ್ನದಲ್ಲ, ನನ್ನದಲ್ಲ ಮಹ ಅಂತ ಹೇಳಿದ್ರೆ ಈ ಜೀವಾತ್ಮ ನನ್ನದಲ್ಲ, ಇದು ನಿನ್ನದು, ನಿನ್ನದು, ನಿನ್ನದು ಅನ್ನುವಂತಹ ಒಂದು ಭಾವನೆಯಲ್ಲಿ ನಾವು ಮಾಡಿದ್ರೆ ಆವಾಗ ಪರಮಾತ್ಮ ನಮಗೆ ಸಕಲ ಕಲ್ಯಾಣಗಳನ್ನು ಅನುಗ್ರಹ ಮಾಡುತ್ತಾನೆ ಎನ್ನುವಂತಹ ತಾತ್ಪರ್ಯವನ್ನು ನಾವು ಅರ್ಥ ಮಾಡ್ತೀವಿ. ವಂದನಂ, ಭಗವಂತನನ್ನ ಮನಸ್ಸು ಬುದ್ಧಿ ಅಹಂಕಾರವನ್ನ ಸೇರಿಸ್ಕೊಂಡು ಪಂಚಾಂಗಗಳಿಂದ ನಾವು ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಮನಸ್ಸನ್ನ ಎಲ್ಲೋ ಇಟ್ಕೊಂಡು ಬುದ್ಧಿಯನ್ನ ಯಾವುದರಲ್ಲೋ ಇಟ್ಟು ಒಳಗಡೆ ಅಹಂಕಾರವನ್ನು ತುಂಬಿಸ್ಕೊಂಡು ಮಾಡದೆ ಹೋದ್ರೆ ನಮಗೆ ಏನಾದ್ರೂ ಆಗ್ಬಿಡತ್ತೋ ಏನೋ ಅನ್ನುವಂತಹ ಭೀತಿಯಿಂದ ನಾವು ಅದನ್ನ ಮಾಡಬಾರದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಆ ಒಂದು ಅಷ್ಟಾಂಗದಿಂದ ಅಷ್ಟಾಂಗದಿಂದ ನಾವು ನಮಸ್ಕಾರ ಮಾಡಬೇಕು. ಅದು ವಂದನಂ. ದಾಸ್ಯಂ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದಾಸ್ಯಂ, ಭಗವಂತನಿಗೆ ಕೈಂಕರ್ಯ ಮಾಡಬೇಕು, ನಾವು ದಾಸತ್ವವನ್ನ ಮಾಡಬೇಕು. ಯಾಕಂದ್ರೆ ಅಹಂ ಯಾವಾಗ ನಮಗೆ ಹೋಗತ್ತೆ ಅಂತ ಹೇಳಿದ್ರೆ ದಾಸೋಹಂ ಅಂತ ನಾವು ಹೇಳಿದ್ರೆ ಸೋಹಂ ಹೋಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಅನ್ನುವಂತಹ ಒಂದು ಭಾವನೆ ನಮಗೆ ಬಂದ್ರೆ ಅಹಂಕಾರ ಒಳಗಡೆ ಅದು ತುಂಬಿ ತುಳುಕಾಡುತ್ತೆ. ಆದ್ರೆ ಅಹಂ ಯಾವಾಗ ಹೋಗತ್ತೆ ಅಂತ ಹೇಳಿದ್ರೆ ದಾಸೋಹಂ 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 ಅಂತ ಹೇಳುವಂತಹ ಪ್ರಸಂಗದಲ್ಲಿ ಅಹಂ ನಮ್ಮಲ್ಲಿ ಹೋಗುತ್ತೆ. ಯಾರು ಇದನ್ನು ತೋರಿಸ್ಕೊಡ್ತಾರೆ ಅಂತ ಹೇಳಿದ್ರೆ ಆಂಜನೇಯರು ಸೀತೆ ಹತ್ರ ಹೋಗಿ ಅಶೋಕವನದಲ್ಲಿ ಹೇಳುವಂತಹ ಪ್ರಸಂಗದಲ್ಲಿ ಅವರು ಹೇಳ್ತಾರೆ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ ಅಂತ ಹೇಳಿ, ಹನುಮಾನ್ ಶಸ್ತ್ರಸೈನ್ಯಾನಾಂ ನಿಹಂತಾಂ ಮಾರುತಾತ್ಮಜ ಅಂತ ಹೇಳ್ತಾರೆ. ದಾಸೋಹಂ ಕೋಸಲೇಂದ್ರಸ್ಯ, ನಾನು ರಾಮನ ದಾಸನಾಗಿ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಒಂದು ಭಾವನೆ ನಮಗೆ ಬರಬೇಕು ಅನ್ನುವಂತಹ ತಾತ್ಪರ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು. ದಾಸ್ಯಂ ಸಖ್ಯಂ ಆತ್ಮನಿವೇದನಂ, ಸಖ್ಯವನ್ನ ಹೆಂಗೆ ಗೋಪಿಕೆಯರು ಅರ್ಜುನ ಇವರೆಲ್ಲ ಸಖ್ಯವನ್ನ ಏರ್ಪಡಿಸ್ಕೊಂಡ್ರು ಆ ತರ ಸಖ್ಯವನ್ನ ನಾವು ಏರ್ಪಡಿಸ್ಕೋಬೇಕು. ಸಖ್ಯಂ
ಆತ್ಮನಿವೇದನಂ, ಆತ್ಮನಿವೇದನವನ್ನ ಭಗವಂತನಿಗೆ ನಾವು ಶರಣಾಗತಿ ಮಾಡುವಂತಹ ಪ್ರಸಂಗದಲ್ಲಿ ಬಲಿಚಕ್ರವರ್ತಿ ಯಾವ ತರ ಶರಣಾಗತಿ ಮಾಡಿದ್ನೋ ಆ ತರ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣೋಹೋ ಭಕ್ತಿಶ್ಚೇತ್ ನವಲಕ್ಷಣ. ಇದನ್ನ ಪ್ರಹ್ಲಾದ ಹಿರಣ್ಯಕಶಿಪುಗೆ ಹೇಳ್ತಾನೆ. ಇದು ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ ರಕ್ಷಿಷ್ಯತೀತಿ ವಿಶ್ವಾಸ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ವಿಶ್ವಾಸ ರಕ್ಷಿಷ್ಯತೀತಿ ವಿಶ್ವಾಸ. ಹಿರಣ್ಯಕಶಿಪು ಪ್ರಹ್ಲಾದನ್ನ ವಧೆ ಮಾಡೋಕ್ಕೆ ಎಷ್ಟೋ ಪ್ರಯತ್ನಗಳನ್ನ ಮಾಡ್ತಾನೆ. ಯಾಕಂದ್ರೆ ಮೊದಲನೇ ಸತಿ ಹೋಗುವಾಗ ಇಲ್ಲಿ ಭಗವಂತನೇ ಸರ್ವಸ್ವ, ನಾವು ವನಕ್ಕೆ ಹೋಗಿ ಹರಿಯನ್ನ ಆಶ್ರಯಿಸಬೇಕು ಅಂತ ಹೇಳಿರ್ತಾನೆ. ಎರಡನೇ ಸತಿ ನವವಿಧ ಭಕ್ತಿಯನ್ನ ಕೊಡ್ತಾನೆ. ಆವಾಗ ಇವರು ಇರಬಾರ್ದು ಅಂತ ಹೇಳ್ಬಿಟ್ಟು ವಧೆ ಮಾಡೋಕ್ಕೆ ಎಷ್ಟೋ ಪ್ರಯತ್ನಗಳು ಮಾಡ್ತಾನೆ. ಆ ಪ್ರಯತ್ನಗಳೆಲ್ಲ ವಿಫಲವಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಪ್ರಹ್ಲಾದನಿಗೆ ವಿಶ್ವಾಸ ಇರುತ್ತೆ, ಭಗವಂತ ಬಂದು ಕಾಪಾಡುತ್ತಾನೆ. ಎಲ್ಲದರಲ್ಲೂ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾಮ್ ನಿಖಿಲಸ್ಯ ಜಂತೋಹೋ ಅಂತ ಹೇಳ್ತಾರೆ. ಮತಿರ್ನ ಕೃಷ್ಣೇ ಪರತಸ್ವತೋ ಮಿಥೋ ಪಿಪತ್ಯೇತ ಗೃಹವ್ರತನ ಅದಂತ ಗೋಪಿಃ ವಿಶತಾಂ ತಮಿಶ್ರಂ ಪುನಃ ಪುನಶ್ಚರ್ವತಿ ಚರ್ವಣನ. ಮತಿರ್ನ ಕೃಷ್ಣೇ ಪರತಸ್ವತೋವ. ಪ್ರಹ್ಲಾದ ಹೇಳ್ತಾನೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾವ ತರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಮೆಲುಕು ಹಾಕತ್ತಲ್ಲ ಈ ಹಸು. ಪುನಃ ಪುನಃ ಚರ್ವಿತ ಚರ್ವಣಾನಾಂ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕಡ್ ಚೂಯಿಂಗ್. ಹಸು ಯಾವ ತರ ಮೆಲುಕು ಹಾಕತ್ತೋ ಅದೇ ತರ ನಾವು ಮೆಲುಕು ಹಾಕ್ತಾನೇ ಇರ್ತೀವಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಅದಾಂತ ಗೋಪಿಃ ವಿಶತಾಂ ತಮಿಶ್ರಂ ಪುನಃ ಪುನಃ ಚರ್ವಿತ ಚರ್ವಣಾನಾಂ. ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸಿದ್ರೆ ಯಾವ ತರ ಇರುತ್ತೋ ಆ ತರ. ಅಥ ಯಥಾಂದೈಹಿ ಉಪನೀಯಮಾನ ವಾಚೀಶತಂತ್ಯಾಂ ಉರುದಂ ನಿಬದ್ಧ. ಅಂಧ ಯಥಾಂದೈಹಿ. ಅದನ್ನ ಬಿಟ್ಟು ನಾವು ಭಗವಂತನ ಕಡೆ ಮತಿಯನ್ನ ಕೊಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆವಾಗ ನಮ್ಮಲ್ಲಿರುವಂತಹ ಕುಮತಿ ಹೋಗಿ ಭಗವಂತ ಅದನ್ನ ಸುಮತಿಯಾಗಿ ಮಾಡುತ್ತಾನೆ ಎನ್ನುವಂತಹ ತಾತ್ಪರ್ಯವನ್ನ ಇದರಲ್ಲಿ ಹೇಳ್ತಾರೆ. ಪ್ರಹ್ಲಾದ ಹಿರಣ್ಯಕಶಿಪು ಹೇಳುವಂತಹ ಪ್ರಸಂಗದಲ್ಲಿ ಅವನು ವಧೆ ಮಾಡೋಕ್ಕೆ ನೋಡ್ತಾನೆ. ಶೂಲಗಳಿಂದ ಚುಚ್ಚಿಸ್ತಾನೆ, ಆನೆಯಿಂದ ತುಳಿಸ್ತಾನೆ, ಬೆಟ್ಟದಿಂದ ಕೆಳಗಡೆ ತಳ್ಳುತ್ತಾನೆ. ಏನು ಯಾಕೆ ಪ್ರಹ್ಲಾದನಿಗೆ ಒಂದು ಚೂರು ಪರಿಣಾಮ ಬೀರ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಭಗವಂತ ಸರ್ವವ್ಯಾಪಿ ವಿಷ್ಣುವಾಗಿ ಅವನು ನೋಡುತ್ತಾನೆ. ಎಲ್ಲದರಲ್ಲೂ ಅನುಪ್ರವೇಶ ಮಾಡಿರುವಂತಹ ನಾರಾಯಣ ಶೂಲದ ತುದಿಯಲ್ಲಿ ನಾರಾಯಣನನ್ನು ನಮಸ್ಕಾರ ಮಾಡ್ತಾನೆ. ಎರಡನೇದಾಗಿ ಬೆಟ್ಟದಿಂದ ಕೆಳಗಡೆ ಹಾಕುವಂತಹ ಪ್ರಸಂಗದಲ್ಲಿ ಅವನ ಹೃದಯವನ್ನ ಹಿಡ್ಕೊಂಡು ಅವನು ಕೆಳಗಡೆ ಅವನು ಜಿಗಿತಾನೆ. ಶರೀರಕ್ಕೆ ಏನಾದ್ರೂ ಆದ್ರೆ ಇನ್ನೊಂದು ಶರೀರ ಬರ್ಬೋದು, ಇಲ್ಲದೆ ಹೋದ್ರೆ ವೈಕುಂಠದಲ್ಲಿ ನಿತ್ಯ ಸೂರಿಗಳ ತರ ಒಂದು ಶರೀರ ನಮಗೆ ಬರುತ್ತೆ. ಆದ್ರೆ ಒಳಗಡೆ ಇರುವಂತಹ ಭಗವಂತ ಎಲ್ಲವನ್ನೂ ಬಿಟ್ಟು ನನ್ನ ಹೃದಯದಲ್ಲಿ ನನ್ನ ಮೇಲಿರುವಂತಹ ಪ್ರೇಮಕ್ಕೆ ಈ ಒಂದು ಭೂಯಿಷ್ಠದಲ್ಲಿ ಬಂದು ಕೂತಿದಾನಲ್ಲ, ಅವನು ಮಾಡಿರುವಂತಹ ಕೃಪೆಗೆ ಅವನಿಗೆ ಯಾವ ತೊಂದರೆನೂ ಆಗಬಾರ್ದು ನನ್ನಿಂದ ಅಂತ ಹೇಳ್ಬಿಟ್ಟು, ನನ್ನ ಪಾಪದಿಂದ ಅಂತ ಹೇಳ್ಬಿಟ್ಟು ಹೃದಯವನ್ನ ಗಟ್ಟಿಯಾಗಿ ಇಟ್ಕೊಳ್ತಾನಂತೆ ಆ ಪ್ರಹ್ಲಾದ. ಬೆಟ್ಟದಿಂದ ಕೆಳಗಡೆ ತಳ್ಳುವಂತಹ ಪ್ರಸಂಗ. ಆವಾಗ ಭೂಮಿ ತಾಯಿ ಬಳ್ಳಿಗಳಿಂದ ಅವಳು ಎತ್ತುತ್ತಾಳಂತೆ. ಎತ್ತುಬಿಟ್ಟು ಭವತ್ ಪ್ರಭಾವಂ ಭಗವಾನ್ ಹಿ ವೇತ್ತಿ. ನಿನ್ನ ಪ್ರಭಾವ ಭಗವಂತನಿಗೆ ಮಾತ್ರ ಗೊತ್ತು. ಹೆಂಗೆ ಭಗವಂತನ ಪ್ರಭಾವ ಭಕ್ತನಾಗಿರುವಂತಹ ನಿನಗೆ ಗೊತ್ತೋ ಅದೇ ತರ ನಿನ್ನ ಪ್ರಭಾವ ಭಗವಂತನಿಗೆ ಗೊತ್ತು. ನಿನ್ನ ಅಪ್ಪನಿಗೆ ಏನು ಗೊತ್ತಾಗುತ್ತೆ ನಿನ್ನ ಪ್ರಭಾವ ಅಂತ ಹೇಳ್ತಾರೆ. ಅಗ್ನಿಯಲ್ಲಿ ಕೂರಿಸ್ತಾನೆ. ಅಗ್ನಿಯಲ್ಲಿ ಕೂರಿಸಿದಾಗ ಈ ಪ್ರಾಕೃತ ಅಗ್ನಿ ಏನು ಮಾಡೋಕ್ ಆಗಲಿಲ್ಲ.
ಆ ಪ್ರಾಕೃತಾಗ್ನಿ ಯಾಕೆ ಅಂತ ಹೇಳಿದ್ರೆ ಸಂಸಾರ ಅನ್ನುವಂತಹ ಒಂದು ಅಗ್ನಿನೇ ಪ್ರಹ್ಲಾದನನ್ನ ದಹಿಸೋಕಾಗಲಿಲ್ಲ. ಈ ಪ್ರಾಕೃತಾಗ್ನಿ ಎಲ್ಲಿ ದಹಿಸತ್ತೆ? ಯಶಂ ಮಹಾವಗ್ನಿ ಬಾಲೋ ಪಯ ದುರ್ಜಯಗ ಕಥಂ ತೇ ವೈಷ್ಣವ ವಿಪ್ರಗ ತಪ್ಯಂತೆ ಪ್ರಾಕೃತಾಗ್ನಿ ತಪ್ಯಂತೆ ಪ್ರಾಕೃತಾಗ್ನಿ ತಪ್ಯಂತೆ ಪ್ರಾಕೃತಾಗ್ನಿನ. ಆ ಪ್ರಕೃತಿ ಅಲ್ಲಿ ಉಂಟಾಗಿರುವಂತಹ ಅಗ್ನಿ ಅವನನ್ನು ತಪ್ಪಿಸೋಕೆ ಆಗಲಿಲ್ಲ ಅನ್ನುವಂತಹ ಒಂದು ತಾತ್ಪರ್ಯವನ್ನ ಇದರಲ್ಲಿ ಅತ್ಯದ್ಭುತವಾಗಿ ಹೇಳ್ತಾರೆ. ಆಭಿಚಾರಿಕ ಮಂತ್ರ ಪ್ರಯೋಗವನ್ನೆಲ್ಲ ಮಾಡಿಸ್ತಾನಂತೆ ಪ್ರಹ್ಲಾದ. ಭಗವದ್ ಭಕ್ತಿ ಇಟ್ಕೊಂಡಿರುವಂತಹ ಪ್ರಸಂಗದಲ್ಲಿ ಯಾವ ಆಭಿಚಾರಿಕ ಮಂತ್ರವೂ ಅವನನ್ನು ಬಂದು ಮುಟ್ಟೋಕೆ ಆಗಲಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾರೆ. ಕಯಾದುವನ್ನು ಕರೆದು ಬಿಟ್ಟು ಕಾರ್ಕೋಟಕ ವಿಷವನ್ನ ಕೊಡ್ತಾನಂತೆ. ಕಾರ್ಕೋಟಕ ವಿಷ ಕಯಾದು ಕೈಯಲ್ಲಿ ಕೊಟ್ಟಾಗ ಕಯಾದು ಮನಸ್ಸಲ್ಲಿ ನೊಂದ್ಕೊಳ್ತಾಳಂತೆ. ಯಾಕಂದ್ರೆ ಪುತ್ರ ವಾತ್ಸಲ್ಯ ತಡೆಯತ್ತೆ. ಆವಾಗ ಒಂದು ಕಡೆ ಪತಿವ್ರತೆಯಾಗಿರುವಂತಹ ಕಯಾದು, ಇನ್ನೊಂದು ಕಡೆ ಪುತ್ರವಾತ್ಸಲ್ಯ, ಲಾ ಆಫ್ ಕಾಗ್ನಿಟಿವ್ ಡಿಸೋನೆನ್ಸ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ಈ ತರ ಮನಸ್ಸಲ್ಲಿ ಗೊಂದಲಗಳು ಉಂಟಾದ್ರೆ ಭಗವಂತ ಬಂದು ಕಾಪಾಡ್ತಾನೆ ಅನ್ನುವಂತಹ ಏಕೈಕ ಉದಾಹರಣೆ ಇದರಲ್ಲಿ ತೋರಿಸ್ತಾರೆ. ಪ್ರಹ್ಲಾದನಿಗೆ ಅವನು ಮನಸ್ಸನ್ನ ಕೊಡ್ತಾನಂತೆ, ಅಮ್ಮ ಏನಾಯಿತು ಅಂತ ಕೇಳೋಕೆ. ಆ ಪ್ರಸಂಗದಲ್ಲಿ ಪ್ರಹ್ಲಾದನಿಗೆ ಹೇಳ್ತಾಳಂತೆ, ಈ ತರ ವಿಷವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ವಿಷವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ, ಕೊಡಮ್ಮ, ಭಗವಂತ ನಮಗೆ ಅನುಕೂಲವಾಗಿರುವಾಗ ಆ ವಿಷವು ಪಥ್ಯವಾಗತ್ತೆ ಅಂತ ಹೇಳಿ ಅನುಕೂಲ ಕರೌಪತ್ಯೂ ಅನುಕೂಲ ಹರೌಪತ್ಯಂ ವಿಷಂ ಸ್ಯಾನ್ ಮಮ ಸುವ್ರತ ಅನುಕೂಲ ಜಗನ್ನಾಥೇ ವಿಷಂ ಪತ್ಯಂ ಭವೇನ್ ಮಮ ವಿಷೋ ಪತ್ಯಂ ಭವೇನ್ ಮಮ. ಅನುಕೂಲೇ ಜಗನ್ನಾಥೇ ವಿಷಂ ಪತ್ಯಂ ಭವೇನ್ ಮಮ. ಅಮ್ಮ, ಅಪ್ರಮೇಯ, ಆಶ್ರಿತ ವತ್ಸಲ, ಆಪದ್ ಬಾಂಧವ, ದೀನಬಂಧು, ಭಕ್ತ ಪಕ್ಷಪಾತಿ, ಸತ್ಪ್ರಕಾಶ, ವೈಕುಂಠನಾಥ, ಸನಕಾದಿ ಸ್ತುತ್ಯ, ವೇದಾಂತ ವೇದ್ಯ, ಸರ್ವಲೋಕ ಮಹೇಶ್ವರ, ಪುಣ್ಯ ಶ್ಲೋಕ, ಪುರಾಣ ಪುರುಷ, ಸರ್ವೇಶ್ವರ, ನಮ್ಮ ಕಡೆಗೆ ಕೇಂದ್ರೀಕೃತವಾಗುವಂತಹ ಪ್ರಸಂಗದಲ್ಲಿ ವಿಷ ನಮಗೆ ಏನು ಬಾಧೆಯನ್ನು ಉಂಟು ಮಾಡುತ್ತಮ್ಮ, ಅದೇ ಪಥ್ಯವಾಗತ್ತೆ ಅಂತ ಹೇಳಿಬಿಟ್ಟು ಅನುಕೂಲ ಕರೋಪತ್ಯೋ ವಿಷೋ ಸ್ಯಾನ್ ಮಮ ಸುಬ್ರತ. ಈ ತರ ಆ ವಿಷವೇ ಪಥ್ಯವಾಗಿ ಆಗತ್ತಂತೆ. ಭಗವದ್ ಬಂಧುವರೇ, ಜೀವನದಲ್ಲಿ ಕಾರ್ಕೋಟಕ ವಿಷ ಇಲ್ಲ ಹಾವಿನ ವಿಷವೇ ವಿಷ ಅಲ್ಲ. ವಿಷಯ ಸುಖಗಳು ನಮಗೆ ವಿಷ ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬೇಕು. ಆ ವಿಷಯ ಸುಖಗಳಿಂದ ಪರಮಾತ್ಮ ನಮ್ಮನ್ನು ತೆಗೀತಾನೆ ಅನ್ನುವಂತಹ ಒಂದು ತಾತ್ಪರ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಒಳಗಡೆ ಜಠರಾಗ್ನಿ ಆಗಿರುವಂತಹ ಪರಮಾತ್ಮ ಅವನು ಎಲ್ಲವನ್ನೂ ಪಚಿಸ್ತಾನೆ ಅಂತ ಹೇಳಿಬಿಟ್ಟು ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ ಮತ್ತಸ್ಮೃತಿರ್ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯಃ ವೇದಾಂತ ಕೃತ್ ವೇದ ವಿದೇಹ ಚಾಹಂ ಅಂತ ಹೇಳಿಬಿಟ್ಟು ಎಲ್ಲರ ಒಳಗಡೆನೂ ಜಠರಾಗ್ನಿಯಾಗಿ ಎದ್ಕೊಂಡು ಅವನು ಚತುರ್ವಿಧ ಆಹಾರವನ್ನು ನಾವು ಏನು ಸ್ವೀಕಾರ ಮಾಡ್ತೀವೋ ಎಲ್ಲವನ್ನೂ ಅವನು ಪಚಿಸ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವನ ಒಳಗಡೆ ಇರುವಂತಹ ಪ್ರಸಂಗದಲ್ಲಿ ವಿಷ ಹೋಗಲಿ, ಅದನ್ನು ಪಚಿಸುವಂತಹ ಒಂದು ಯಂತ್ರವನ್ನ ಪರಮಾತ್ಮ ಅವನು ಇಟ್ಕೊಂಡಿರ್ತಾನೆ ಎನ್ನುವಂತಹ ಒಂದು ತಾತ್ಪರ್ಯವನ್ನ ಇದರಲ್ಲಿ ಹೇಳ್ತಾರೆ. ಕಯಾದು ಓಡಿ ಬರ್ತಾಳಂತೆ ಹಿರಣ್ಯಕಶಿಪು ಹತ್ರ, ಪ್ರತಿಕೂಲವಾಗಿರಬೇಡಿ,
ಪ್ರಹ್ಲಾದನಿಗೆ ಅನುಕೂಲವಾಗಿರಿ. ಯಾಕೆ ಅಂತ ಹೇಳಿದ್ರೆ ವಿಷವು ಪಥ್ಯವಾಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ವಿಷ ಪಥ್ಯ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಮನಸ್ಸಲ್ಲಿ ವಿಶ್ವಾಸ ಇದ್ರೆ ವಿಷ ಪಥ್ಯವಾಗತ್ತೆ. ವಿಶ್ವಾಸ ಇಲ್ಲದೆ ಹೋದ್ರೆ ಏನಾಗ್ಬಿಡುತ್ತೋ ಅಂತ ಹೇಳಿದ್ರೆ ಆ ಒಂದು ವಿಶ್ವಾಸಹೀನವಾಗಿರುವಂತಹ ಮನಸ್ಸು ಅದು ಯಾವಾಗಲೂ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಆಮೇಲೆ ಅದು ಈ ಪ್ರಕೃತಿಗೆ ಅಧೀನವಾಗಿ ಬಿಡುತ್ತೆ ಅನ್ನುವಂತಹ ತಾತ್ಪರ್ಯ. ಅಂತಹ ಪ್ರಸಂಗದಲ್ಲಿ ಇವನು ನೋಡ್ತಾನಂತೆ ಅತಿ ದುಷ್ಟನಾಗಿರುವಂತಹ ಹಿರಣ್ಯಕಶಿಪು ಏನಾದ್ರೂ ಮಾಡಿ ವಧೆ ಮಾಡಬೇಕಲ್ಲ ಅಂತ ಹೇಳಿದಾಗ ಷಂಡಾಮರ್ಕರು ಹೇಳ್ತಾರಂತೆ, ನಿಮ್ಮ ಕೈಯಲ್ಲಿ ಆಗಲ್ಲ ಹೇ ಮಹಾರಾಜರೇ, ನಮ್ಮ ತಂದೆ ನಾಳೆ ಬರ್ತಾರೆ ಶುಕ್ರಾಚಾರ್ಯರು, ಅವ್ರು ಬಂದು ಇವನ್ನ ನೋಡ್ಕೊಳ್ಳಿ, ಇವಾಗ ವರುಣಾಸ್ತ್ರದಿಂದ ಕಟ್ಟಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ವರುಣಾಸ್ತ್ರದಲ್ಲಿ ಕಟ್ಟಿಟ್ಟಾಗಲೂ ಅಲ್ಲಿರುವಂತಹ ಗುರುಪುತ್ರರಿಗೆ, ಅಲ್ಲಿರುವಂತಹ ಗುರು ಶಿಷ್ಯರಿಗೆ ಇವನು ನಾರಾಯಣ ನಾಮವನ್ನೇ ಹೇಳಿಕೊಡ್ತಾನಂತೆ. ಯಾಕಂದ್ರೆ ನಮಗೆ ಸಮಯ ತುಂಬಾ ಕಮ್ಮಿ ಇರಬಹುದು ಭಗವದ್ ಬಂಧುವರೇ, ಆದರೆ ಎಷ್ಟು ಸಮಯ ನಮಗೆ ಇರುತ್ತೋ ಅಷ್ಟು ಸಮಯದಲ್ಲಿ ಲೋಕೋಪಕಾರಕ್ಕೆ ನಾವು ಮನಸ್ಸನ್ನ ಕೊಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ವರುಣಾಸ್ತ್ರದಲ್ಲಿ ಕಟ್ಟಿರುವಂತಹ ಪ್ರಸಂಗದಲ್ಲಿ ಅದನ್ನ ಬಿಡಿಸ್ಕೊಂಡ್ಬಿಟ್ಟು ಈ ಒಂದು ಅಲ್ಪಾಯುಸ್ಸಲ್ಲಿ ನಾವು ಹೆಂಗೆ ಪ್ರಕೃತಿಗೆ ಉಪಯೋಗವಾಗಬಹುದು ಅನ್ನುವಂತಹ ಒಂದು ತತ್ವವನ್ನ ಅಲ್ಲಿ ಅಸುರ ಶಿಷ್ಯರಿಗೆಲ್ಲ ಅವನು ಹೇಳಿಕೊಡ್ತಾನೆ. ಕೌಮಾರಂ ಅಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ ಅಂತ ಹೇಳ್ತಾರೆ. ಮುಂದಿನ ಕ್ಷಣ ಏನಾಗತ್ತೆ ಅಂತ ನಮಗೆ ಗೊತ್ತಿಲ್ಲ. ಕೌಮಾರಂ ಆಚರೇತ್ ಪ್ರಾಜ್ಞ, ಪ್ರಾಜ್ಞರು ಚಿಕ್ಕ ವಯಸ್ಸಲ್ಲೇ ಅವರು ಭಗವಂತನ ಕಡೆಗೆ ಹೋಗುವಂತಹ ಪ್ರಯತ್ನವನ್ನು ಮಾಡುತ್ತಾರೆ, ಸತ್ಸಂಗದಲ್ಲಿ ಇರುವಂತಹ ಪ್ರಯತ್ನವನ್ನು ಮಾಡುತ್ತಾರೆ. ಆತ್ಮಕ್ಕೆ ವಯಸ್ಸಲ್ಲ. ಯಾವಾಗ ಭಗವಂತನ ಸನ್ನಿಧಾನದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಮನಸ್ಸು ಬರುತ್ತೋ ಆವಾಗ ಭಗವಂತನ ಸನ್ನಿಧಾನಕ್ಕೆ ನಾವು ಆ ಕ್ಷಣದಲ್ಲಿ ನಾವು ಓಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ, ಮುಂದಿನ ಕ್ಷಣ ಇರುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಿಲ್ಲ. ಹೆಂಗೆ ನಿತ್ಯ ಪ್ರಳಯ ಯಾರಿಗೂ ಕಾಯೋದಿಲ್ಲ ಭಗವದ್ ಬಂಧುವರೇ. ನಿತ್ಯ ಪ್ರಳಯ ಅಂತ ಹೇಳಿದ್ರೆ ಈ ಆತ್ಮ ಶರೀರವನ್ನು ಬಿಟ್ಟು ಹೋಗುವುದು ನಿತ್ಯ ಪ್ರಳಯ ಅಂತ ಹೇಳಿಬಿಟ್ಟು ಹೇಳ್ತಾರೆ. 1999ರಲ್ಲಿ ಮೊದಲನೇ ದಿವ್ಯ ಪ್ರಬಂಧದ ಪಾಠದಾಸ ಮಾಡುವಂತಹ ಭಾಗ್ಯ ಅವನು ಕೊಟ್ಟ. 2003ರಲ್ಲಿ 2003 to 2007 was the first batch. ಅದರಲ್ಲಿ ತುಂಬ ಮುಖ್ಯವಾಗಿ ಎಷ್ಟೋ ಜನ ಶಿಷ್ಯರು ಕೆಂಗೇರಿಗೆ ಬರ್ತಾ ಇದ್ರು, ಪಾಠವನ್ನು ಮಾಡ್ತಾ ಇದ್ರು. ಅದರಲ್ಲಿ ತುಂಬ ದೊಡ್ಡ ಅಫಿಷಿಯಲ್ಲು BSNL ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. 3 ವರ್ಷದ ಹಿಂದೆ ಅವರಿಗೆ ರಿಟೈರ್ಮೆಂಟು ಆಯಿತು. ಅತಿ ಅದ್ಭುತವಾಗಿ ದಿವ್ಯ ಪ್ರಬಂಧವನ್ನ ಅವರು ಹೇಳ್ತಾ ಇದ್ರು. ನೆನ್ನೆ ದಾಸ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಭಗವಂತ ನಿತ್ಯ ಕೈಂಕರ್ಯಕ್ಕೆ ಅವ್ರನ್ನ ಕರೆಸ್ಕೊಂಡಿದ್ದಾನೆ. ಯಾಕಂದ್ರೆ ಇಲ್ಲಿ ದಿವ್ಯ ಪ್ರಬಂಧ ಅಷ್ಟು ಚೆನ್ನಾಗಿ ಅವರು ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ನಿತ್ಯ ಕೈಂಕರ್ಯಕ್ಕೆ ನೆನ್ನೆಯ ದಿವಸ 63ನೇ ವಯಸ್ಸಲ್ಲಿ ಭಗವಂತ ಕರೆಸ್ಕೊಂಡ. ನೆನ್ನೆ ಇರುವಂತಹ ಒಂದು ಸ್ಥಿತಿ ಇವತ್ತು ಇರೋದಿಲ್ಲ ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಅಂತಹ ಅಧ್ರುವಂ ಅರ್ಥದಂ ಅಂತ ಹೇಳ್ಬಿಟ್ಟು ಪ್ರಹ್ಲಾದ ಹೇಳ್ತಾನೆ. ಒಂದು ಕ್ಷಣ, ಇದೆಲ್ಲ ಕ್ಷಣಿಕ. ಪುಂಸೋ ವರ್ಷಶತಂತ್ಯಾಯು ತದರ್ಧಂ ಚಾದಿತಾತ್ಮನಃ ನಿಷ್ಫಲಂ ಯದಸೌರಾತ್ರ್ಯಾಂ ಶೇತೇಂದಂ ಪ್ರಾಪಿತಸ್ತಮಃ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ತಮೋ ಗುಣ ಬಂದು ಆವಿರ್ಭವಿಸ್ಕೊಳ್ಳುತ್ತೆ ಅರ್ಧ ಸಮಯದಲ್ಲಿ. ಬಾಲ್ಯಾವಸ್ಥೆಯಿಂದ ಕೌಮಾರಾವಸ್ಥೆಗೆ ಬರೋಕೆ, ಕೌಮಾರಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರೋಕೆ 15-20 ವರ್ಷ ಆಗ್ಬಿಡತ್ತೆ. ಅದಾದ ಮೇಲೆ ಎಷ್ಟು ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು the productive time given to a human being to be productive in life is only 20% ಅನ್ನುವಂತಹ ತಾತ್ಪರ್ಯವನ್ನು ನಾವು ತಿಳ್ಕೋಬೇಕು. ಇಟ್ಸ್ ಓನ್ಲಿ 20%. 100 ವರ್ಷ ಇದ್ರೆ 20 ವರ್ಷ, 60 ವರ್ಷ ಇದ್ರೆ 12 ವರ್ಷ, 50 ವರ್ಷ ಇದ್ರೆ 10 ವರ್ಷ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಂತಹ ಇದರಲ್ಲಿ ಅವನು ಹೇಳ್ತಾನೆ, ಸಮಯ ವ್ಯರ್ಥ ಮಾಡ್ಕೋಬೇಡಿ
ಅಂತ ಹೇಳಿ ಕಾಲಕ್ಷೇಪೋ ನ ಕರ್ತವ್ಯ ಕ್ಷೀಣಮಾಯು ಕ್ಷಣೇ ಕ್ಷಣೆ ಯಮಸ್ಯ ಕರುಣಾ ನಾಸ್ತಿ ಕರ್ತವ್ಯಂ ಹರಿಕೀರ್ತನಂ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಆವಾಗ ನಿಧಾನವಾಗಿ ಅಲ್ಲಿರುವಂತಹ ಅಸುರ ಪುತ್ರರೆಲ್ಲ, ಆ ಅಸುರ ಆಚಾರ್ಯರ ಶಿಷ್ಯರೆಲ್ಲ ಕಲ್ತ್ಕೊಳ್ಳೋಕೆ ಆರಂಭಿಸ್ತಾರೆ. ಆರಂಭಿಸುವಂತಹ ಪ್ರಸಂಗದಲ್ಲಿ ನಿಧಾನವಾಗಿ ಪ್ರಹ್ಲಾದ, ಇದೆಲ್ಲ ಎಲ್ಲಿಂದ ಕಣೋ ನೀನು ಕಲ್ತ್ಕೊಂಡೆ ಅಂತ ಹೇಳಿದ್ರೆ, ನಾನು ನಾರದರ ಹತ್ರ ಇದನ್ನ ಕಲ್ತ್ಕೊಂಡೆ, ಗರ್ಭಾವಸ್ಥೆಯಲ್ಲೇ ಈ ಪಾಠ ನನಗೆ ಆಯಿತು ಅಂತ ಹೇಳಿಬಿಟ್ಟು ಪ್ರಹ್ಲಾದ ಹೇಳ್ತಾನೆ. ಇದಕ್ಕೆ ಜಾಯಮಾನ ಕಟಾಕ್ಷ ಅಂತ ಹೇಳ್ತಾರೆ. ಕರುವಿಲೆ ತಿರುವಿಲಾದೀರ್ ಕಾಲತ್ತೈ ಕಡಿಕೆನ್ನೀರೆ ಅಂತ ಹೇಳ್ಬಿಟ್ಟು ನಾವು ಮುಂದೆ ನೋಡಿದ್ವಲ್ಲ, ಕರುವಿಲೆ ತಿರುವಿಲಾದೀರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೆಂಗೆ ಅಂತ ಹೇಳಿದ್ರೆ, ಒಂದೊಂದು ಕ್ಷಣದಲ್ಲೂ ಸತ್ಸಂಗದ ಕಡೆಗೆ ನಾವು ಹೋಗಬೇಕು. ಗರ್ಭದಲ್ಲಿ ನಾವಿರುವಂತಹ ಪ್ರಸಂಗದಲ್ಲಿ, ಆ ತಾಯಿ ಗರ್ಭವನ್ನು ಧರಿಸಿರುವಂತಹ ಪ್ರಸಂಗದಲ್ಲಿ, ಅದು ಸತ್ಸಂಗದಲ್ಲಿ ಇದ್ರೆ ಒಳಗಡೆ ಇರುವಂತಹ ಆ ಮಗುಗೂ ಆ ವಾಸನೆ ಉಂಟಾಗತ್ತೆ ಎನ್ನುವಂತಹ ತಾತ್ಪರ್ಯವನ್ನ ಅತ್ಯದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ಗರ್ಭದಲ್ಲಿರುವಂತಹ ಪ್ರಸಂಗದಲ್ಲಿ ಆ ಶಿಶು ಎಲ್ಲವನ್ನೂ ಕೇಳಿಸ್ಕೊಳ್ಳತ್ತೆ ಅಂತ ಹೇಳಿಬಿಟ್ಟು, அன்று கரு அரங்கத்தில் ಕಂಡೇನ್ ಕೈ ತೊಳುದೇನ್ ತಿರುವರಂಗಂ ಮೇಯಾನ್ ದಿಶೈ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕರು ಅರಂಗತ್ತುಳ್ ಕಂಡೇನ್ ಕೈ ತೊಳುದೇನ್, ಗರ್ಭದಲ್ಲಿ ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನ ನಾನು ಮಾಡಿದೆ ಅಂತ ಹೇಳ್ಬಿಟ್ಟು ಆಳ್ವಾರ್ ಅತ್ಯದ್ಭುತವಾಗಿ ಹೇಳ್ತಾರೆ. ಅಂತಹ ಒಂದು ಪ್ರಸಂಗದಲ್ಲಿ ಆ ಮಕ್ಕಳೆಲ್ಲ ಇವನ ಮಾತನ್ನ ಕೇಳಿಕೊಂಡು ಎಲ್ಲರೂ ನಾರಾಯಣ ನಾಮ ಸ್ಮರಣೆಯನ್ನ ಮಾಡ್ತಾರೆ. ನಾರಾಯಣ ನಾಮ ಸ್ಮರಣೆ ಮಾಡುವಾಗ ಹಿರಣ್ಯಕಶಿಪು ಕಿವಿಗೆ ಹೋಗತ್ತೆ. ಇದೆಲ್ಲ ಎಲ್ಲಿಂದ ಅವನಿಗೆ ಉಂಟಾಯಿತು ಅಂತ ಹೇಳಿದ್ರೆ, ಅವನಿಗೆ ವಿಶ್ವಾಸ ಇತ್ತು. 3 ಅಂಗಗಳನ್ನ ನಾವು ನೋಡಿದ್ವಿ. ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ, ರಕ್ಷಿಷ್ಯತೀತಿ ವಿಶ್ವಾಸ. ಇಷ್ಟೊಂದು ಆಪತ್ತುಗಳಿಂದ ರಕ್ಷಣೆ ಯಾವುದು ಮಾಡ್ತು ಅಂತ ಹೇಳಿದ್ರೆ, ಭಗವಂತನ ಮೇಲೆ ಇರುವಂತಹ ವಿಶ್ವಾಸವೇ ಅವನಿಗೆ ರಕ್ಷಾ ಕವಚವಾಗಿತ್ತು ಅಂತ ಹೇಳ್ತಾರೆ. ರಕ್ಷಿಷ್ಯತೀತಿ ವಿಶ್ವಾಸ. ಗೋಪ್ತೃತ್ವ ವರ್ಣಂ ತಥಾ, 4ನೇದು ಗೋಪ್ತೃತ್ವ ವರ್ಣ. ಆ ಗೋಪ್ತೃತ್ವ ವರ್ಣವನ್ನು ಎಲ್ಲಿ ಅವನು ತೋರಿಸ್ತಾನೆ ಅಂತ ಹೇಳಿದ್ರೆ, ಹಿರಣ್ಯಕಶಿಪು ಅವಾಗ ಕೇಳ್ತಾನೆ, ನೀನು ಒಬ್ಬ ನಾರಾಯಣ ಅಂತ ಹೇಳ್ತಾ ಇದೆಯಲ್ಲ, ಇವಾಗ ಎಲ್ಲಾರು ನಾರಾಯಣ ಅಂತ ಹೇಳ್ತಾ ಇದ್ದಾನಲ್ಲ, ಎಲ್ಲಿದ್ದಾನೆ ಆ ನಾರಾಯಣ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆವಾಗ ನಾರಾಯಣ ಎಲ್ಲಾ ಕಡೆನೂ ಇದಾನಲ್ಲಪ್ಪ, ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ಈ ಕಂಬದಲ್ಲಿದಾನ ಅಂತ ಹೇಳಿಬಿಟ್ಟು ಅವನು ಕೇಳ್ತಾನೆ. ಕಂಬದಲ್ಲೂ ಅವನು ಇದ್ದಾನೆ, ಒಂದು ಹುಲ್ಲಲ್ಲೂ ಅವನು ಇರ್ತಾನೆ. ತೂಣಿಲು ರುಪ್ಪಾನ್ ತುರುಂಬಿಲು ಇರುಪ್ಪಾನ್ ದುರಿತತ್ತೈ ಪರಿಹರಿಪ್ಪಾನ್ ನಾರಾಯಣನ್. ஆணவமில்லாத அன்பர்கள் இதயத்தில் ಕಾಣಪಡುಂ ಕರುಣೈಕ್ಕಡಲಾಹಿಯ ಕಣ್ಣನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕರುಣೈಕ್ಕಡಲಾಹಿಯ ಕಣ್ಣನ್ ಅಂತ ಹೇಳಿದ್ರೆ, ಕರುಣಾ ಪರಿಪೂರ್ಣನಾಗಿರುವಂತಹ ಆ ಕೃಷ್ಣ ನಮ್ಮ ಒಳಗಡೆ ಯಾವ ಬೂಟಾಟಿಕೆಯನ್ನು ಇಲ್ಲದೆ ಇರುವಂತಹ ಪ್ರಸಂಗದಲ್ಲಿ, ಹೃದಯದಲ್ಲಿ ಅವನು ಸಾಕ್ಷಾತ್ಕಾರವನ್ನು ಕೊಡ್ತಾನೆ. ಆಂಡಾಳಿಗೆ ಹೆಂಗೆ ಸಾಕ್ಷಾತ್ಕಾರವನ್ನು ಕೊಟ್ನೋ, ಮೀರಾಬಾಯಿಗೆ ಹೆಂಗೆ ಸಾಕ್ಷಾತ್ಕಾರವನ್ನು ಕೊಟ್ನೋ, ಆಳ್ವಾರ್ಗಳಿಗೆ ಹೆಂಗೆ ಸಾಕ್ಷಾತ್ಕಾರವನ್ನು ಕೊಟ್ನೋ, ದಾಸರಿಗೆ ಹೆಂಗೆ ಸಾಕ್ಷಾತ್ಕಾರವನ್ನು ಕೊಟ್ನೋ, 250 ವರ್ಷದ ಹಿಂದೆ ತ್ಯಾಗರಾಜರಿಗೆ ಹೆಂಗೆ ಸಾಕ್ಷಾತ್ಕಾರವನ್ನು ಕೊಟ್ನೋ, ನಾರಾಯಣ ಭಟ್ಟದ್ರಿಗೆ ಹೆಂಗೆ ಸಾಕ್ಷಾತ್ಕಾರವನ್ನು ಕೊಟ್ನೋ, ಆ ತರ ನಮ್ಮ ಒಳಗಡೆ ಇರುವಂತಹ ಪರಮಾತ್ಮ ನಮಗೂ ಸಾಕ್ಷಾತ್ಕಾರವನ್ನು ಅವನು ಕೊಡ್ತಾನೆ ಎನ್ನುವಂತಹ ತಾತ್ಪರ್ಯವನ್ನ ಪ್ರಹ್ಲಾದ ಹಿರಣ್ಯಕಶಿಪುಗೆ ಹೇಳ್ತಾನೆ. ಆವಾಗ ಕಂಬದಲ್ಲಿ ಇಲ್ಲದೆ ಹೋದರೆ ನಿನ್ನ ಶಿರಚ್ಛೇದವನ್ನು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾರಾಯಣ ನಾಮ ಕೇಳಿದ ತಕ್ಷಣ ಇವನ ಕಿವಿಗೆ ತಡ್ಕೊಳ್ಳೋಕ್ ಆಗದೇ ಇರುವಂತಹ ಒಂದು ಸಂದರ್ಭ ಉಂಟಾಗತ್ತೆ. ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರಾಧಮ ಸ್ತಬ್ಧಂ ಮಚ್ಚ ಸನೋದ್ಭೂತಂ ನೇಷ್ಯೇತ್ವಾದ್ಯಯಮಕ್ಷಯಂ ಕ್ರುದ್ಧಸ್ಯ ಯಸ್ಯ ಕಂಬಂತೆ ತ್ರಯೋ ಲೋಕ ಸಹೇಶ್ವರ ತಸ್ಯ ಮೇ ಭೀತವನ್ಮೂಢ ಶಾಸನಂ ಕಿಂಬಲೋತ್ಯಗ. ಹೇ ದುರ್ವಿನೀತ ಮಂದಾತ್ಮ ಕುಲಭೇದ ಕರಾಧಮ, ಈ ತರ ಬೈಯೋಕ್ಕೆ ಆರಂಭಿಸ್ತಾನಂತೆ ಭಗವದ್ ಬಂಧುವರೇ. ಮನಸ್ಸಲ್ಲೇ ರಜೋಗುಣ ಉಂಟಾಗಿದ್ದ ತಕ್ಷಣ ಭಗವಂತ ಹೊರಗಡೆ ಹೋಗ್ತಾನೆ ಅನ್ನುವಂತಹ ತಾತ್ಪರ್ಯವನ್ನ ನಾವು ತಿಳ್ಕೋಬೇಕು. ಪ್ರಹ್ಲಾದ ಹೇಳ್ತಾನೆ, ಅಪ್ಪ ಈ ತರ ಯಾಕೋ ಆಡ್ತೀಯಾ,
ನೀನೇ ಬಲ ಅಂತ ಹೇಳ್ಬಿಟ್ಟು ಈ ಲೋಕಕ್ಕೆಲ್ಲ ನೀನೇ ಕಸ್ತೇ ಬಲಮಿತಿ ಅಂತ ಹೇಳ್ಬಿಟ್ಟು ಕೇಳ್ತಾನಲ್ಲ. ಲೋಕಕ್ಕೆಲ್ಲ ನಾನೇ ಬಲವಾಗಿದ್ದೀನಿ, ನಿನಗೆ ಯಾರು ಬಲ ಅಂತ ಹೇಳ್ಬಿಟ್ಟು ನೀನ್ ಕೇಳ್ತೀಯಲ್ಲ. ಬಲಮ್ಮೇ ವೈಕುಂಠ ತವಚ ಜಗತಾಂ ಚಾಪಿ ಸಬಲಂ ಸಯೇವ ತ್ರೈಲೋಕ್ಯಂ ಸಕಲಮಿತಿ ಧೀರೋಯಮಗಧೀತಿ. ವೈಕುಂಠನಾಥನಾಗಿರುವಂತಹ, ಸ್ವಪ್ರಕಾಶನಾಗಿರುವಂತಹ, ಸನಕಾದಿ ಸ್ತುತ್ಯನಾಗಿರುವಂತಹ, ವೇದಾಂತ ವೇದ್ಯನಾಗಿರುವಂತಹ, ಸರ್ವಲೋಕ ಮಹೇಶ್ವರನಾಗಿರುವಂತಹ, ಪುಣ್ಯ ಶ್ಲೋಕನಾಗಿರುವಂತಹ, ಪುರಾಣ ಪುರುಷನಾಗಿರುವಂತಹ, ಆದಿಮೂಲವಾಗಿರುವಂತಹ ಪರಮಾತ್ಮ ನನಗೆ ಬಲ ಅಂತ ಹೇಳ್ತಾನೆ. ಆವಾಗ ನಿನ್ನ ಮಂದ ಬುದ್ಧಿ ಈ ತರ ನಿನಗೆ ಮಾತಾಡಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಯಸ್ಮಯ ಮಂದ ಭಾಗ್ಯೋಕ್ತೋ ಮಂದಯೋ ಜಗದೀಶ್ವರ ಕ್ವಾಸೌ ಹರಿಸ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ. ಕ್ವಾಸೌ ಯದಿಸ ಸರ್ವತ್ರ, ಎಲ್ಲಾ ಕಡೆಯೂ ಅವನು ಇದಾನೆ. ತ್ವಯ್ಯಸ್ತಿ ಮಯ್ಯಸ್ತಿ ಚ ಅಂತ ಹೇಳ್ಬಿಟ್ಟು ನೀನು ಹೇಳಿದೆಯಲ್ಲ, ಎಲ್ಲಾ ಕಡೆಯೂ ಅವನು ಇದಾನೆ ಅಂತ ನೀನು ಹೇಳುವಂತಹ ಪ್ರಸಂಗದಲ್ಲಿ ಕಸ್ಮಾತ್ ಸ್ತಂಭೆ ನ ದೃಶ್ಯತೆ, ಕಂಬದಲ್ಲಿ ನನಗೆ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಭಗವದ್ ಬಂಧುವರೇ, ಭಗವಂತ ಕಾಣಿಸ್ಬೇಕು ಅಂತ ಹೇಳಿದ್ರೆ ಅವನ ಕೃಪೆ ನಮ್ಮ ಮೇಲೆ ಉಂಟಾಗಬೇಕು. ಆವಾಗ ಅವನ ದರ್ಶನ ಅವನು ಕೊಡ್ತಾನೆ. ಅವನ ಕೃಪೆ ನಮಗೆ ಉಂಟಾಗದೆ ಇರುವಂತಹ ಪ್ರಸಂಗದಲ್ಲಿ ಒಳಗಡೆ ರಜೋತಮೋ ಗುಣಗಳಿರುತ್ತೆ. ಈ ರಜೋತಮೋ ಗುಣಗಳಿದ್ರೆ ನಾವು ನಮ್ಮನ್ನೇ ನೋಡ್ಕೊಳ್ಳೋಕ್ಕಾಗಲ್ಲ, ಭಗವಂತನ ಎಲ್ಲಿ ನಾವು ನೋಡ್ತೀವಿ. ಇದನ್ನ ನಾವು ತಿಳ್ಕೋಬೇಕು. ಆತ್ಮದ ಸಾಕ್ಷಾತ್ಕಾರ, ನಾವು ನಮ್ಮನ್ನೇ ಅಂತ ಹೇಳಿದ್ರೆ ನಮ್ಮ ಆತ್ಮ, ನಾನು ಶರೀರ 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 ಅಂತ ಬಹಿರ್ಮುಖವಾಗಿರ್ತೀವಿ ವಿನಃ ಅಂತರ್ಮುಖವಾಗಿರುವಂತಹ ಅಸಾಧ್ಯತೆಯನ್ನ ನಾವು ತಿಳ್ಕೊಳ್ಳೋಕೆ ನಾವು ನಿಷ್ಫಲರಾಗ್ತೀವಿ. ಅಂತಹ ಇದರಲ್ಲಿ ಕಸ್ಮಾತ್ ಸ್ತಂಭೆ ನ ದೃಶ್ಯತೆ, ಸ್ತಂಭದಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಈ ಕಂಬದಲ್ಲಿ ಅವನು ಇಲ್ಲದೆ ಇರುವಂತಹ ಒಂದು ಸಂದರ್ಭದಲ್ಲಿ ನಿನ್ನ ಶಿರಚ್ಛೇದವನ್ನು ನಾನು ಮಾಡ್ತೀನಿ. ಸೋಹಂ ವಿಕಥಮಾನಸ್ಯ ಶಿರಕ್ಕಾಯ ಧರಾಮಿತೆ ಗೋಪಾಯೇತ ಹರಿಸ್ತ್ವಾಜ್ಯ ಯಸ್ತೆ ಶರಣಮೀಪ್ಸಿತೆ. ಆ ಹರಿ ಬಂದು ನಿನ್ನನ್ನು ಯಾವ ತರ ರಕ್ಷಣೆ ಮಾಡ್ತೀನಿ ನಾನು ನೋಡ್ತೀನಿ. ಸೋಹಂ ವಿಕಥಮಾನಸ್ಯ ಶಿರಕ್ಕಾಯ ಧರಾಮಿತೆ, ನಿನ್ನ ಶಿರವನ್ನ ಭೂಮಿಗೆ ಬೀಳಿಸ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ಖಡ್ಗವನ್ನ ಎಡಗೈಯಲ್ಲಿ ಎಳ್ಕೊಂಡ್ಬರ್ತಾನೆ. ಆವಾಗ ಪ್ರಹ್ಲಾದ ಹೇಳ್ತಾನಂತೆ, ರಕ್ಷಿಷ್ಯತೀತಿ ವಿಶ್ವಾಸ, ಆ ಭಗವಂತ ಅದನ್ನ ಮಾಡೋಕ್ ಬಿಡೋದಿಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆ ಪ್ರಸಂಗದಲ್ಲಿ ಎಲ್ಲಿದ್ದಾನೆ 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 ಅಂತ ಕೇಳುವಾಗ ಅರೇ ಕ್ವಾಸೌ ಕ್ವಾಸೌ ಸಕಲ ಜಗದಾತ್ಮ ಹರಿರಿತಿ ಪ್ರಬಿಂಧೆ ಸ್ಮತ್ಸ್ತಂಭಂ ಚಲಿತ ಕರವಾಲೋ ದಿತಿಸುತಃ. ದಿತಿಸುತನಾಗಿರುವಂತಹ ಹಿರಣ್ಯಕಶಿಪು ಕೈಯಲ್ಲಿ ಆ ಖಡ್ಗವನ್ನ ಇಟ್ಕೊಂಡು ಒಂದು ಮುಷ್ಟಿ ಪ್ರಹಾರ ಮಾಡುತ್ತಾನಂತೆ. ಆ ಮುಷ್ಟಿ ಪ್ರಹಾರ ಮಾಡಿದ ತಕ್ಷಣ ಕಂಬ ಸೀಳ್ಕೊಂಡು ಹೊರಗಡೆ ಬರುತ್ತಂತೆ. ಆ ಕಂಬವನ್ನೇ ಅವನು ಮುಷ್ಟಿ ಪ್ರಹಾರ ಮಾಡ್ತಾನೆ ಅಂತ ನರಸಿಂಹನಿಗೆ ಈ ಪ್ರಹ್ಲಾದ ಹೇಳಲಿಲ್ಲ. ಆ ಹಿರಣ್ಯಕಶಿಪು ಅರಮನೆಯಲ್ಲಿರುವಂತಹ ಅಗಾಧವಾಗಿರುವಂತಹ ಕಂಬಗಳು ಯಾವ್ಯಾವುದು ಇರುತ್ತೋ ಎಲ್ಲ ಅದರಲ್ಲೂ ತ್ರೈಲೋಕ್ಯಮೇತದ ಕಿಲಂ ನರಸಿಂಹ ಗರ್ಭಂ ಅಂತ ಹೇಳಿಬಿಟ್ಟು ಎಲ್ಲಾ ಕಂಬಗಳಲ್ಲೂ ಬಂದು ನರಸಿಂಹ ಆವಿರ್ಭಾವವಾಗ್ತಾನಂತೆ. ಅದರಲ್ಲಿ ಒಂದು ಕಂಬವನ್ನ ಇವನು ಹೊಡಿತಾನಂತೆ. ಆ ಅಳಂದಿತ್ತ ತೂಣೈ ಅವಂತಟ್ಟ ಆಂಗೆ ಒಳಂದಿಟ್ಟ ವಾಳು ಹಿರ್ಷೀದ ಉರುವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಒಂದು ಮುಷ್ಟಿ ಪ್ರಹಾರ ಮಾಡಿದ ತಕ್ಷಣ ಆ ಹಿರಣ್ಯಕಶಿಪು ಕಣ್ಣೆದುರುಗಡೆ ಆಕಾಶದಿಂದ ಭೂಮಿ ತನಕ ಒಂದು ಆಕಾರ ಹೊರಗಡೆ ಬರುತ್ತಂತೆ. ಆ ಗರ್ಜನೆ ಮೊದಲು ಗೊತ್ತಾಗತ್ತಂತೆ. ಆ ಗರ್ಜನೆ ಹೆಂಗಿದೆ ಅಂತ ಹೇಳಿದ್ರೆ, ಸ್ತಂಭೆ ಗಟ್ಟಯತೋ ಹಿರಣ್ಯಕಶಿಪೋ ಕರ್ಣೌ ಸಮಾಜೃಂಬತನ್ನಾಗೂರ್ಣ ಜಗದಂಡಗೊಂಡ ಗುಹರೋ ಘೋರಸ್ತವಾ ಭೂದ್ರವಃ ಶುತ್ವಾಯಂ ಕಿಲ ರಾಜದೈತ್ಯ ಹೃದಯೇ ಪೂರ್ವಂ ಕದಾ ಪ್ರಶ್ರುತಂ ಕಂಪಕ್ಕಶ್ಚನ ಸಂಪಪಾತ ಜಗಿತೋಪಿ ಅಂಬೋಜವಿಯೋದ್ವಿಷ್ಠರಾತ್. ಮೊದಲು ಆ ಒಂದು ಎಲೆಕ್ಟ್ರಿಕಲ್ ವಿಸ್ಫೋಟ ಉಂಟಾಗುತ್ತೆ. ಆ ಒಂದು ತೇಜಸ್ಸು ಕಣ್ಣು ಮುಂದೆ ಮೊದಲು ಕಾಣಿಸುತ್ತೆ. ಯಾಕಂದ್ರೆ ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ದೆನ್ ದ ಸೌಂಡ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೊದಲು ಆ ಒಂದು ತೇಜಸ್ಸು ಕಣ್ಣು ಮುಂದೆ ಕಾಣಿಸುತ್ತಂತೆ. ಆಮೇಲೆ ಆ ಗರ್ಜನೆ
ಹಿರಣ್ಯಕಶಿಪುವನ್ನು ದಾಟ್ಕೊಂಡು, ಇಂದ್ರಲೋಕವನ್ನು ದಾಟ್ಕೊಂಡು, ವರ್ಣಲೋಕವನ್ನು ದಾಟ್ಕೊಂಡು ಸತ್ಯಲೋಕಕ್ಕೆ ನೆಟ್ಟಿಗೆ ಹೋಗಿ ಬ್ರಹ್ಮನ ತಾವರೆಯನ್ನು ಕೆಳಗಡೆ ಬಿಳಿಸತ್ತಂತೆ. ಅಂಬೋಜವೂ ದ್ವಿಷ್ಠರಾತ್. ಕೆಳಗಡೆ ಆ ಬ್ರಹ್ಮ ನೋಡ್ತಾನಂತೆ ಕೆಳಗಡೆ ಏನಾಗ್ತಾ ಇದೆ. ಆವಾಗ ಭಗವಂತ ಹೇಳ್ತಾನಂತೆ, ಹೇ ಬ್ರಹ್ಮ, ನೋಡೋ, ನೀನು ಯೋಚನೆ ಮಾಡದೆ ವರವನ್ನ ಕೊಟ್ರೆ ಒಳಗಡೆನೂ ವಧೆ ಮಾಡಬಾರ್ದು, ಹೊರಗಡೆನೂ ವಧೆ ಮಾಡಬಾರ್ದು, ಒಂದು ಮೃಗಾನೂ ವಧೆ ಮಾಡಬಾರ್ದು, ಒಂದು ಮನುಷ್ಯನೂ ನನ್ನ ಸಾವಕ್ಕೆ ಕಾರಣ ಆಗಬಾರ್ದು, ಬೆಳಗ್ಗೆನೂ ಸಾವಕ್ಕೆ ಕಾರಣ ಆಗಬಾರ್ದು, ಸಾಯಂಕಾಲನೂ ನನ್ನ ಸಾವು ಉಂಟಾಗಬಾರ್ದು ಅಂತ ಹಿರಣ್ಯಕಶಿಪು ವರವನ್ನ ಕೇಳ್ಕೊಂಡಲ್ಲ. ಆವಾಗ ನರ ಮೃಗ ಎರಡಿಂದಾನು ನನಗೆ ಸಾವು ಬರಬಾರ್ದು ಅಂತ ಹೇಳಿದಾಗ ನಾನು ಕಾದು ಸಾಯಂಕಾಲ ಸಂಧ್ಯಾ ಕಾಲದಲ್ಲಿ, ಬೆಳಗ್ಗೆನೂ ಇಲ್ಲ ಸಾಯಂಕಾಲನೂ ಇಲ್ಲ, ಎರಡನೇದಾಗಿ ಮೇಲೇನೂ ಇಲ್ಲ ಕೆಳಗಡೆನೂ ಇಲ್ಲ, ಹೊಸಲಿನ ಮೇಲೆ ಜೀವಂತವಾಗಿರುವಂತಹ ವಸ್ತುವಿಂದಾನೂ ಅಲ್ಲ, ಜೀವ ಇಲ್ಲದೆ ಇರುವಂತಹ ವಸ್ತುವಿಂದಾನೂ ಅಲ್ಲ, ಉಗುರಿಂದ, ನರಾನೂ ಅಲ್ಲ ಮೃಗಾನೂ ಅಲ್ಲ, ನರಮೃಗ ರೂಪವನ್ನು ಧರಿಸ್ಕೊಂಡು ನಾನು ಕೆಳಗಡೆ ಬರಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಏನೇ ಒಂದು ಸೃಷ್ಟಿ ಸಂಕಲ್ಪ ಮಾಡಿದ್ರೆ ನನ್ನ ಸಂಕಲ್ಪ ಅದರ ಮೇಲೆ ಇರುತ್ತೆ ಅಂತ ಹೇಳಿಬಿಟ್ಟು ಪರಮಾತ್ಮ ತೋರಿಸ್ತಾನೆ. ಆವಾಗ ಆ ವಿಸ್ಫೋಟ ಹಿರಣ್ಯಕಶಿಪುಗ ಕೇಳಿಸತ್ತಂತೆ. ಆ ಒಂದು ವಿಸ್ಫೋಟ ಯಾವ ತರ ಉಂಟಾಯಿತು ಅಂತ ಹೇಳಿದ್ರೆ, ನಿನದೋತಿ ಭೀಷಣ ಅತಿಭೀಷಣ ನಿನದೋತಿ ಭೀಷಣ ಛಪ 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 ಜಪಾಡ ವಿಸ್ಫಾಟಿತ ಧಗದ್ಧಗದ್ಧಗದ್ಧಗದ್ಧಗದಗಾದ ವಿಸ್ಫಾಟಿತ ಸ್ಫುಟ 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 ದಧಾತ ವಿಸ್ಫಾಟಿತ ಹರ 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 ಹ ಹ ಹ ಹ ಹ ಹ ಹ ಹ ಭೀಕರ 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 ಭೀಷಣ 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 ಇತಿ ಅಟ್ಟಹಾಸ ಸ್ಫುರದ್ಭೂತಃ ಸಹಸ್ರಭಸ್ಕರ ಸ್ಫುರತ್ ಪ್ರಭಕ್ಷ ದುರ್ನಿರೀಕ್ಷಣಂ ಪ್ರಭಗ್ನ ಕ್ರೂರ ಕೃದ್ಧಿರಣ್ಯಕಶ್ವವೋರುರುಸ್ಥಲಂ ಅಜಸ್ವಜಂಡ ಕರ್ಪರ ಪ್ರಭಿನ್ನ ರುದ್ರ ಗರ್ಜನಂ ಉದಗ್ರಹ ಗ್ರಹ ಗ್ರಹೋಗ್ರ ವಿಗ್ರಹ ಕೃತಿಂ ಭಜೆ ಸ್ವಯಂಭು ಶಂಭುಜಂ ಭಜತ್ ಪ್ರಭಿನ್ನ ದಿವ್ಯ ಸಂಭ್ರಮಂ ದ್ವಿಜಂಬ ಮಧ್ಯ ದುರ್ಗಡೋತ್ರ ದೈತ್ಯ ಕುಂಭ ಕುಂಬಿನಿನ್ ಅನರ್ಗಳಟ್ಟ ಹತ್ತ ಹಾಸ ನಿಸ್ಪೃಹಸ್ತ ದಿಗ್ಗಜರ್ಭಟಿನ್ ಯುಗಾಂತಿಮಂತ ಮತ್ಕೃತಾಂತ ಧಿಕ್ಕೃತಾಂತ ಕಂಬಜೆ ಜಗಜ್ವಲದ್ದ ಹದ್ಯ ಸದ್ಭ್ರಸತ್ ಪುಗಾತ್ಮಟಿನ್ ಮಹದ್ಭಯದ್ ಭವದ್ಭವ ಗ್ರಸಲ್ಲ ಸತ್ಯಕೃತಿಂ ಹಿರಣ್ಯಕಶ್ಯಪೋ ಸಹಸ್ರ ಸಂಹರತ್ ಸಮರ್ಥಕನ್ ಮುಹುರ್ಮುಹುರ್ಗಲದ್ದಲಧ್ವನನ್ ನೃಸಿಂಹ ರಕ್ಷಮ ಭೂಖಂಡಂ ವಾರಣಾಂಡಂ ಪರವರ ವಿರಟಂ ಡಂಪ ಡಂಪೋರು ಡಂಪಂ ಡಿಂ 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 ಡಿಡಿಂಬಂ ದಹಮಪಿ ವಿಹಮೈಃ ಜಂಪ ಜಂಪೈಶ್ಚ ಜಂಪೈಃ ತುಲ್ಯಾಸ್ತುಲ್ಯಾಸ್ತು ತುಲ್ಯಾಃ ಧುಮ ಧುಮ ಧುಮಕೈಃ ಕುಂಕುಮಾಂಕೈಃ ಕುಮಾಂಕೈಃ ಏತತ್ತೇ ಪೂರ್ಣಯುಕ್ತಂ ಆಹಾರಾಹಾಕಾರಾಃ ಪಾತು ಮಾಂ ನಾರಸಿಂಹಃ ಭೂಭೃದ್ಭುಜಂಗಂ ಪ್ರಳಯಕರವರಂ ಪ್ರಜ್ವಲ ಜ್ವಾಲಮಾಲಂ ಖರ್ಜರ್ಜಂ ಖರ್ಜ ದುರ್ಜಂ ಖಖ ಚಕ ಚಕ ಚತ್ ಖರ್ಜ ದುರ್ಜರ್ಜಯಂತಂ ಭೂಭಾಗಂ ಭೋಗಭಾಗಂ ಗಗಗಗಗಗನಂ ಗರ್ಜಮೃತ್ಯೋರ್ಧ್ವಗಂಡಂ ಸ್ವಚ್ಛಂ ಪುಚ್ಛಂ ಸ್ವಗಚ್ಚಂ ಸ್ವಜನ ಜನನುತಂ ಪಾತು ಮಾಂ ನಾರಸಿಂಹಃ ನಾಸಾಗ್ರಂ ಪೀನಗಂಡಂ ಪರಬಲಮಥನಂ ಬದ್ಧ ಕೇಯೂರಹಾರಂ ರೌದ್ರಂ ದಂಷ್ಟ್ರಾಕರಾಳಂ ಅಮಿತ ಗುಣಗಣಂ ಕೋಟಿ ಸೂರ್ಯ ಅಗ್ನಿನೇತ್ರಂ ಗಾಂಭೀರ್ಯಂ ಪಿಂಗಳಾಕ್ಷಂ ಭೃಗುಟದ ವಿಮುಖಂ ಷೋಡಶಾರ್ಧಾರ್ಧಬಾಹುಂ ವಂದೇ ಭೀಮಾಟ್ಟಹಾಸಂ ತ್ರಿಭುವನ ವಿಜಯಃ ಪಾತು ಮಾಂ ನಾರಸಿಂಹಃ ಜಂ 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 ಜಕಾರಂ ಝಾಷ ಝಾಷ ಝಾಷಿತಂ ಜಾನುದೇಶಂ ಜಕಾರಂ ಹುಂ 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 ಹುಕಾರಂ ಹರಿತಕಹಸ ಯಂದಿಶೇವಂಬಕಾರಂ ಬಂ 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 ಬಂಬಕಾರಂ ವದನ ದಲಿತತಂ ವಾಮಪಕ್ಷ್ಮಂ ಸುಪಕ್ಷ್ಮಂ ಲಂ 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 ಲಕಾರಂ ಲಘುವನ ವಿಜಯಃ ಪಾತು ಮಾಂ ನಾರಸಿಂಹಃ ಸತ್ಯಂ ವಿಧಾತುಂ ನಿಜ ಪ್ರತ್ಯಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಸಸತ್ವಮೇನಂ ಪರಿತೋಪಿ ಪಶ್ಯಂ ಸ್ತಂಭಸ್ಯ ಮಧ್ಯಾತ್ ಅನುರ್ಜಿಹಾನಂ ನಾಯಂ ಮೃಗೋ ನಾಪಿ ನರೋ ವಿಚಿತ್ರಂ ಅಹೋ ಕಿಮೇತನ್ನರಸಿಂಹ ರೂಪಂ
ಮೀಮಾಂಸಮಾನಸ್ಥ ಸಮುಸ್ಥಿತೋಗ್ರತೋ ನೃಸಿಂಹ ರೂಪಂ ತದಲಂ ಭಯಾನಕಂ ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುರತ್ಸಟಾಕೇಸರ ಜಂಬಿತಾನನಂ ಕರಾಳದಂಶ್ರಂ ಕರವಾಳ ಚಂಚಲ ಕ್ಷುರಾಂತ ಜಿಪ್ಮಂ ಭ್ರುಕುಟೀ ಮುಖೋಲ್ಬನಂ ಸಫೋರ್ಧ್ವಗಂಡಂ ಕಿರಿಗಂಧರಾದ್ಭುತ ವ್ಯಾಪ್ತಾಕ್ತಹಾಸಂ ಅನುಭೇದ ಭೀಷಣಂ ತಪ್ತ ಕಾಂಚನ ಸುವರ್ಣಲೋಚನ ಭಯಾನಕಂ ರಿದಿಕುಲಾಂತಕಂ ಉನ್ನತಂ ಕರಲದಂತ ಶೋಭನಂ ಅನುಕಂಪಮಾನರದನಾಂಬರಂ ಚಂಚಲಾದಿಕ ಕಠೋರದಂಬನ ವಿಡಂಬನಂ ರಸನ ಜಜ್ವಲಂ ಶಂಕರಾದಿ ಅನುಗೀಯಮಾನ ನರಸಿಂಹರೂಪಮನು ಚಿಂತೆಯೇ ವೃತ್ತೋತ್ಪುಲ್ಲ ವಿಶಾಲಾಕ್ಷಂ ವಿಪಕ್ಷಕ್ಷಯ ದೀಕ್ಷಿತಂ ನಿನಾದತ್ರಸ್ಥ ವಿಶ್ವಾಂಡಂ ವಿಷ್ಣುಂ ಉಗ್ರಂ ನಮಾಮ್ಯಹಂ ಸರ್ವೈರ್ ಅವಧ್ಯತಾಂ ಪ್ರಾಪ್ತಂ ಸಬಲೌಘಂ ದಿತೆ ಸುತಂ ನಖಾಗ್ರೈಃ ಶಕಲೀ ಚಕ್ರೆ ಯಸ್ತಂ ವೀರಂ ನಮಾಮ್ಯಹಂ ಪಾದಾವಷ್ಟಾಬ್ದ ಪಾತಾಳಂ ಮೂರ್ಧಾವಿಷ್ಟಾಸ್ತ್ರಿಪಿಷ್ಠಪಂ ಭುಜ ಪ್ರವಿಷ್ಟ ಅಷ್ಟದಿಶಂ ಮಹಾವಿಷ್ಣುಂ ನಮಾಮ್ಯಹಂ ಜ್ಯೋತಿಂ ಶರ್ಕೇಂದು ನಕ್ಷತ್ರಂ ಜ್ವಲದಾನ್ನೀತ್ಯನುಕ್ರಮಾತ್ ಜ್ವಲಂತಿ ತೇಜಸಾ ಯಸ್ಯ ತ್ವಂ ಚಲಂತಂ ನಮಾಮ್ಯಹಂ ಶ್ರುತೀನಾಂ ಉತ್ತರಂ ಭಾಗಂ ವೇಗವತ್ಯಾಶ್ಚ ದಕ್ಷಿಣಂ ಕಾಮಾತ್ ಅಧಿವಸಂಜೀಯ ಕಶ್ಚಿದದ್ಭುತ ಕೇಸರಿ ತಪನ ಇಂದು ಅಗ್ನಿ ನಯನಃ ತಾಪಾನುಪಚಿನೋತುನಃ ತಾಪನೀಯ ರಹಸ್ಯಾನಾಂ ಸಾರಕ್ಕಾಮಾಸಿಕಾ ಹರಿಃ ಆಕಂಠಮಾದಿ ಪುರುಷಂ ಕಂಠೀರ ಮುಗುರು ಕುಂಠಿತಾರಾಧಿಂ ವೇಗೋಪಟನ್ ಸಂಗಾತ್ ವಿಮುಕ್ತ ವೈಕುಂಠ ಬಹುಮತ ಉಪಾಸೆ ಬಂಧುಂ ಅಖಿಲಸ್ಯ ಜಂತೋಃ ಬಂಧುರ ಪರ್ಯಂಕ ಬಂಧರಮಣೀಯಂ ವಿಷಮ ವಿಲೋಚನ ಮೀಢೆ ವೇಗವತೀ ಪುಳಿನ ಕೇಳೆ ನರಸಿಂಹಂ ಸಟಾಪಟಲ ಭೀಷಣ ಸರ್ವಸಾಟ್ಟಹಾಸೋದ್ಭಟೆ ಸ್ಫುರತ್ರಿ ಪರಿಸ್ಫುರದ್ ಗುಗುಡುಗೇಪಿ ವಕ್ತ್ರೇ ಕೃತೆ ಕೃಪಾ ಕಪಟಕೇಸರಿಂ ಧನುಜದಿಂಬದತ್ತಸ್ತನ ಸರೋಜ ಸದೃಶಾದೃಶ ವ್ಯತಿವಿಷಜ್ಯತೆ ವ್ಯಜ್ಯತೆ ತ್ವಯಿ ರಕ್ಷತಿ ರಕ್ಷಕೈಕ್ಯಮನ್ಯೈಃ ತ್ವಯಿ ಚ ಆರಕ್ಷತಿ ರಕ್ಷಕೈಕ್ಯಮನ್ಯೈಃ ಇತಿ ನಿಶ್ಚತಿತಿ ಶ್ರಯಾಮಿ ನಿತ್ಯಂ ಹರೇ வேகவதி தடாஸ்ரயத்வாம் அளந்திட்ட தூணை அவன் தட்ட ஆங்கே வளர்ந்திட்டு வலுகிருஷிங்க உருவாய் உளந்தொட்டிரணியன் ஒன்மார்பகரும் பிளந்திட்ட கைகளால் செப்பாணி பேமுலையுண்டானே செப்பாணி மாரிமல முளைஞ்சில் மண்ணி கிடந்துறங்கும் சீரிய சிங்கம் அறிவுத்து தீ விழுத்து வேரிமயர் பொங்க எப்பாடும் பேர்ந்துதறி மூறி நிமிர்ந்து முழங்கி புறப்பட்டு பொதுருமா போலே நீ பூவை பூவண்ணா உன் கோயில் நின்னிங்கனே போந்தருளி கோப்புடைய சீரிய சிங்காசனத்திருந்து யாம் வந்த காரியம் ஆராய்ந்தருளேலோரெம்பாவாய் பரியனாகி வந்த அவுணனுடல் கீண்ட அமரக்கரியாதிப்பிரான் அரங்கத்தமலன் முகத்து கரியவாகி புடை பறந்து மிளிர்ந்து செவ்வரி ஓடி நீண்ட பெரியவாய கண்கள் எங்கள் பேதமை செய்தனவே அங்கண்ணாலமஞ்ச அங்கோராளரியாய் அவுடன் பொங்காகம் வள்ளுகிறாய் தோண்ட புனிந்த நிறம் பைங்கனானை கொம்பு கொண்டு பத்திமையால் அடிக்கீழ் செங்கனாளி இட்டிறைஞ்சும் சிங்கவேள் குன்னமே ஆடியாடி அகம் கரைந்து இசைப்பாடிப்பாடி கண்ணீர் மல்கி நாடி நாடி நரசிங்கா என்னும் வாடி வாழும் இவ்வாழ்நுதலே எங்குமுடன் கண்ணன் என்னும் மகனை காய்ந்த இங்கிள்ளையால் என்ன இரணியன் தூண் புடைப்ப அங்கு அப்பொழுதே அவன் வீய தோன்னிய என் சிங்கப்பிரான் பெருமை யாரானும் சீர்மத்தே ஆகம் சேர் நரசிங்கமதாகி ஓர் வாழும் வள்ளுகிறார் பிழந்தானுரை மகவைகுந்தம் காண்பதற்கு என்மனம் ஏகமென்னும் ராப்பகல் எண்ணியே பிரியாதாட்சி என்னும் பிறப்பறுத்தானர் கொண்டான் அரியாகி இரணியனை அகம் கொண்டான் என்று பெரியாதாட்பட்டக்கால் பெறாதபையன் பெறுமாறு பரிவாழ்வாய் அரவணமேல் வாட்டாத்தான் காட்டினனே உற்சற்பத் பலிபங்க பீஷணகனும் வர்ஸ்வஸ்தவீயஸ்வர பிரியம் வீவலோச்சதோத்கதனக ಕ್ರೂರಾಂಶು ದೂರೋಲ್ಬನಂ ವ್ಯೋಮೋಲ್ಲಂಘಿ ಘನಾಘನೋಪಮನ ಪ್ರಜ್ವಾಲ ನಿರ್ಧಾವಿತ ಸ್ಪರ್ಧಾಲು ಪ್ರಕರಂ ನಮಾಮಿ ಭಗವಂತನ್ನಾರಸಿಂಹಂ ವಪುಹು ಛಪ 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 ಜಪಾಡ ವಿಸ್ಫಾಟಿತ ಧಗದ್ 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 ಧಗದಗಾದ ವಿಸ್ಫಾಟಿತ ಸ್ಫುಟ 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 ಸ್ಫುಟದಧಾದ ವಿಸ್ಫಾಟಿತ ಹರ 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 ಹ 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 ಭೀಕರ 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 ಭೀಷಣ 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 ಇತಿ ಅಟ್ಟಹಾಸ ಸ್ಫುರದ್ಭೂತ ಆಕಾಶದಿಂದ ಭೂಮಿ ತನಕ ನರಸಿಂಹನ ಆವಿರ್ಭಾವ, ಶಿರಸ್ಸಿನ ಮೇಲೆ ಸಠಾ ಪಟಲ, ಅದರ ತೇಜಸ್ಸು, ಸೂರ್ಯನ ತೇಜಸ್ಸು, ಚಂದ್ರನ ತೇಜಸ್ಸನ್ನೆಲ್ಲ ಪೂರ್ತಿ ಮಂದ ಮಾಡ್ತಾ ಇದೆ. ಆ ಸಟಾಪಟಲ
ಆಕಾಶದಲ್ಲಿ ಹೋಗುವಂತಹ ಕಿನ್ನರರು, ಕಿಂಪುರುಷರು, ಗಂಧರ್ವರು ಅವರ ರಥಗಳನ್ನೆಲ್ಲ ಎಳೆದು 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 ಕೆಳಗಡೆ ಬಿಸಾಕ್ತಾ ಇದೆ. ಆ ಸಟಾಪಡದ ಕೆಳಗಡೆ ವಿಶಾಲವಾಗಿರುವಂತಹ ಲಲಾಟ, ಆ ಲಲಾಟದಲ್ಲಿ ಊರ್ಧ್ವ ಪುಂಡ್ರ, ಆ ಒಂದು ಊರ್ಧ್ವ ಪುಂಡ್ರದ ಕೆಳಗಡೆ ಆಗತಾನೆ ಕಾಯಿಸಿರುವಂತಹ ಒಂದು ಬಂಗಾರ ಇದೆಯಲ್ಲ, ಆ ಬಂಗಾರ ಯಾವ ತರ ಧಗ 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 ಅಂತ ಹೊಳೆಯತ್ತೋ ಆ ತರ ಬಂಗಾರ ತರ ಹೊಳೆಯುವಂತಹ ಕಣ್ಣುಗಳು ಚಂಡಲೋಚನ. ಆ ಚಂಡಲೋಚನದ ಕೆಳಗಡೆ ಆ ಒಂದು 2 ಗುಹಾದ್ವಾರ ತರ ಇರುವಂತಹ ನಾಸಿಕಾ ದ್ವಾರಗಳು, ಅದರಿಂದ ಬರುವಂತಹ ಒಂದು ಉಚ್ಛ್ವಾಸ ನಿಶ್ವಾಸ ಈ ಪ್ರಕೃತಿ ಮಂಡಲಕ್ಕೆ ತ್ರಾಸ ಉಂಟು ಮಾಡ್ತಾ ಇದೆ. ಆದರೆ ಕೆಳಗಡೆ ಬಿಲದ್ವಾರ ತರ ಇರುವಂತಹ ಒಂದು ವಕ್ರ, ಆ ಒಂದು ಬಿಲದ್ವಾರದಿಂದ ಹೊರಗಡೆ ಖಡ್ಗಾಕಾರವಾಗಿ ನಾಲಿಗೆ ಹೊರಗಡೆ ಬರ್ತಾ ಇದೆ. ಅದು ಹಿರಣ್ಯಕಶಿಪು ರಕ್ತವನ್ನ ಹೀರೋಕ್ಕೋಸ್ಕರ ನಾಲಿಗೆ ಆಭರಣಪ್ರಾಯವಾಗಿ 2 ಕೋರೆ ಹಲ್ಲು ಹೊರಗಡೆ ಬರ್ತಾ ಇದೆ. ಆದರೆ ಕೆಳಗಡೆ ಕಂಬು ಕಂಠ, ಆ ಕಂಠದಿಂದ ಬರುವಂತಹ ಗರ್ಜನೆ ಬೆಟ್ಟಗಳನ್ನೆಲ್ಲ ಚೂರು ಚೂರು ಮಾಡ್ತಾ ಇದೆ. ಸಮುದ್ರವನ್ನ 1 ಅಡಿ ಹಿಂದೆ ತಳ್ತಾ ಇದೆ. ಬ್ರಹ್ಮ ತಾವರೆಯನ್ನ ಕೆಳಗಡೆ ಬೀಳಿಸ್ತಾ ಇದೆ. ಆದರೆ ಕೆಳಗಡೆ ವಿಶಾಲವಾಗಿರುವಂತಹ ಲಕ್ಷ್ಮೀ ತಾಂಡವವಾಡುವಂತಹ ರಂಗಮಂಚ ತರ ಇರುವಂತಹ ವಕ್ಷಸ್ಥಲ, ಆ ವಕ್ಷಸ್ಥಲದ 2 ಕಡೆನೂ 1,00,000 ಕೋಟಿ ಬಾಹುಗಳು, ಒಂದೊಂದು ಬಾಹು ಒಂದೊಂದು ಕರದ್ದಲ್ಲೂ 5 ಬೆರಳುಗಳು, ಆ 5 ಬೆರಳುಗಳಲ್ಲಿ ಒಂದೊಂದು ಉಗುರು 1,00,000 ಕೋಟಿ ವಜ್ರಾಯುಧ ಪ್ರಾಯ ಶಕ್ತಿಯನ್ನು ಉಂಟು ಮಾಡಿಕೊಂಡಿರುವಂತಹ ಆ ಉಗುರುಗಳು. ಆ ಉಗುರುಗಳು ಹೇಳತ್ತಂತೆ, ಹೇ ಆಯುಧಗಳೇ, ಹಿಂದಿನ ಅವತಾರಗಳಲ್ಲಿ ನೀವೆಲ್ಲ ಬಂದುಬಿಟ್ಟು ನಾನು ಭಗವಂತನ ರಿಪು ಸಂಹಾರ ಮಾಡಿದೆ ಅಂತ ಹೇಳಿಬಿಟ್ಟು ಅಹಂಕಾರವನ್ನ ಮಾಡ್ಕೊಂಡಿದ್ರಿ. ಈವಾಗ ನಿಮ್ಮನ್ನೆಲ್ಲ ಬಿಟ್ಟು ಈ ಉಗುರಿಂದಾನೇ ನಾನು ಸಂಹಾರ ಮಾಡುತ್ತೀನಿ ಅಂತ ಹೇಳಿಬಿಟ್ಟು ಪರಮಾತ್ಮ ಅವನು ಉಗುರಿಂದ ಸಂಹಾರ ಮಾಡೋಕ್ಕೆ ಬಂದಿದಾನಂತೆ. ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ ಕ್ಷಣಂ ಪಾಣಿಜೈಹಿ ಅವ್ಯಾತ್ರೀಣಿ ಜಗಂತ್ಯಗುಂಟ ಮಹಿಮ ವೈಕುಂಠ ಕಂಠೀರವಗ ಗ್ರಾಮ ಕ್ಷಣಂ ಪಾಣಿಜೈಹಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಉಗ್ರಿಂದ ಸಂಹಾರ ಮಾಡೋಕ್ಕೋಸ್ಕರ ಆ ಪರಮಾತ್ಮ ನರಗರಿಯಾಯ್ ಬಂದ, ನರಗರಿಯಾಯ್ ಬಂದ ஆனவன்னாரண அனைத்துயிர்க்கும் பரிபூரணன் நரகரியாய் வந்த ಪರಮಾತ್ಮ ನಾರಾಯಣ ಅವನು ಹಿರಣ್ಯಕಶಿಪುವನ್ನ ಸಂಹಾರ ಮಾಡೋಕ್ಕೋಸ್ಕರ ನಾರಣನ್ ಅನೈತುಯಿರ್ಕುಂ ಪರಿಪೂರ್ಣನ್, ನಮಗೆ ಪರಿಪೂರ್ಣತ್ವ ಕೊಡೋದು ಆ ಪರಮಾತ್ಮ ಅಂತ ಹೇಳಿಬಿಟ್ಟು ಹೇಳ್ತಾರೆ. கரணம் மூன்றும் தஞ்சரணம் வைத்த பரமபக்தோ பிரகலாதனுக்கு அருள் தர நரகரியாய் வந்த ಭಗವಂತ ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ, ಮಧ್ಯದಲ್ಲಿರುವಂತಹ ಮಧ್ಯಮವಾಗಿರುವ ಅಂತಹ ಒಂದು ನಪುಂಸಕ ಲಿಂಗದಿಂದ ಕಂಬದಿಂದ ಮನುಷ್ಯನೂ ಅಲ್ಲ ಸಿಂಹವೂ ಅಲ್ಲ, ಸಿಂಹೇಂದ್ರನಾಗಿ ಸಿಂಹೇಂದ್ರ ಮಧ್ಯಮರಾಗ ಪರಿಪೂರ್ಣನಾಗಿ ಆ ಪರಮಾತ್ಮ ಬರ್ತಾನಂತೆ. ಆಸ್ತಿಕರನೈವರುಂ ಮನಮಹಿಳ್ಮಹಿವೆ ನಾಸ್ತಿಕ ಕನಕ ಕಶಿಪೂನಲಿ ಉರವೆ தோத்திரத்தில் நின்ற பாலகன் தன்னை காத்திட கருணா மூர்த்தியாய் துணில் நின்று ನರಗರಿಯಾய் ಬಂದ. ನಮ್ಮನ್ನೆಲ್ಲ ಉಜ್ಜೀವನ ಮಾಡೋಕ್ಕೋಸ್ಕರ ಆ ಪರಮಾತ್ಮ ನಾಸ್ತಿಕರು, ನಮ್ಮ ಒಳಗಡೆ ಇರುವಂತಹ ನಾಸ್ತಿಕರು ಯಾವುದು ಅಂತ ಹೇಳಿದ್ರೆ ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರ್ಯ ಪ್ರತಿಕೂಲವಾಗಿ ಹಿರಣ್ಯಕಶಿಪು ತರ ಬಂದಾಗ ಅದನ್ನೆಲ್ಲ ನಾಸ್ತಿಕ ಕನಕಕಶಿಪು ನಲಿ ಉರವೇ ತೋತ್ತಿರತ್ತಿಲ್ ನಿಂದ್ರ ನಮ್ಮ ಬಾಯಿಂದ ಗೋಪ್ತೃತ್ವ ವರ್ಣ ನಾವು ಮಾಡಿದ್ರೆ ಯಾವ ತರ ಗೋಪ್ತೃತ್ವ ವರ್ಣವನ್ನ ನಾವು ಮಾಡಬೇಕು ಅಂತ ಹೇಳಿದ್ರೆ
ಕಾರ್ಪಣ್ಯದಿಂದ ಗೋಪ್ತತ್ವ ವರ್ಣವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ಕಾರ್ಪಣ್ಯದಿಂದ ನಾವು ಆ ಪರಮಾತ್ಮನನ್ನ ನಾವು ಕರೆದ್ರೆ, ಹೇ ಪರಮಾತ್ಮ, ಅಪರಾಧ ಸಹಸ್ರಭಾಜನಂ ಪತಿತಂ ಭೀಮಭವ ಅರ್ಣವ ಉದರೇ ಅಗತಿಂ ಶರಣಾಗತಿಂ ಹರೇ ಕೃಪಯಾ ಕೇವಲಂ ಆತ್ಮಸಾತ್ಕುರು ಅಂತ ಹೇಳಿಬಿಟ್ಟು ನಾವು ಪರಮಾತ್ಮನನ್ನ ಕರೆದ್ರೆ, ಆ ಪರಮಾತ್ಮ ಪ್ರಹ್ಲಾದನಿಗೆ ಬಂದು ಯಾವ ತರ ಅನುಗ್ರಹ ಮಾಡಿದ್ನೋ ಅದೇ ತರ ನಮಗೂ ಅನುಗ್ರಹ ಮಾಡುತ್ತಾನೆ. ಒಂದು ಕಣ್ಣಲ್ಲಿ ಕೋಪವನ್ನ ತೋರಿಸ್ಕೊಂಬಂದ, ಒಂದು ಕಣ್ಣಲ್ಲಿ ಕರುಣೆಯನ್ನ ತೋರಿಸ್ಕೊಂಬಂದ. ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮಃ ಅಂತ ಹೇಳಿ ಬೆಳಗ್ಗೇನೂ ಇಲ್ಲ, ರಾತ್ರಿನೂ ಇಲ್ಲ, ಮಧ್ಯ ಸಂಧಿ ಕಾಲದಲ್ಲಿ ಸಾಯಂಕಾಲ 6 ಗಂಟೆಗೆ ಆ ಪರಮಾತ್ಮ ಹಿರಣ್ಯಕಶಿಪುವನ್ನ ಯಾವ ತರ ವಧೆ ಮಾಡಿದ್ನೋ ಅದೇ ತರ ನಮ್ಮ ಒಳಗಡೆ ಇರುವಂತಹ ಅರಿಷಡ್ವರ್ಗಗಳನ್ನೆಲ್ಲ ಅವನು ತೆಗೆದು ನಿಜಭಕ್ತಿಯನ್ನ, ಪ್ರಹ್ಲಾದನಿಗೆ ಯಾವ ತರ ನಿಜಭಕ್ತಿ ಇತ್ತೋ ಆ ತರ ನಿಜಭಕ್ತಿಯನ್ನ ನಮಗೆ ಕೊಟ್ಟು ಅನುಗ್ರಹ ಮಾಡಲಿ ಎನ್ನುವಂತಹ ಒಂದು ಪ್ರಾರ್ಥನೆಯನ್ನ ನಾವು ಪರಮಾತ್ಮನಲ್ಲಿ ನಾವು ಮಾಡಿ, ಆ ಭಗವಂತನನ್ನ ನಾವು ನಾಳೆ ನರಸಿಂಹ ಜಯಂತಿ ದಿವಸ ವಾತ್ಸಲ್ಯ ಅಭಯಪ್ರದಾನ ಪರಿಪೂರ್ಣನಾಗಿ ಬಂದಿರುವಂತಹ ಪರಮಾತ್ಮ, ರುಕ್ಮಿಣಿ ಕೊಂಡಾಡಿರುವಂತಹ ಪರಮಾತ್ಮ, ಕಾಲೇನ್ ನೃಸಿಂಹ ನರಲೋಕ ಮನೋಭಿರಾಮಂ ಅಂತ ಹೇಳ್ತಾಳೆ. ಅರಿಮುಹನ್ ಅಚ್ಯುತನ್ ಕೈಮೇಲ್ ಎನ್ ಕೈ ವರಿತ್ತು ಅಂತ ಹೇಳಿಬಿಟ್ಟು ಅಂಡಾಳೆ ಹೇಳ್ತಾಳೆ. ಅಂತಹ ನರಸಿಂಹ ಯಾವಾಗಲೂ ನಮಗೆ ಅನುಗ್ರಹ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ. ಯಾವಾಗಲೂ ನಮಗೆ ಅವನು ಅನುಗ್ರಹ ಮಾಡಲಿ. ನಮಗೆ ಮಾತ್ರ ಅಲ್ಲ, ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನುವಂತಹ ಒಂದು ಪ್ರಾರ್ಥನೆ ಅವನ ಪಾದಾರವಿಂದದಲ್ಲಿ ನಾವು ಇಡ್ತಾ ನಾವು ಮಂಗಳವನ್ನು ಮಾಡೋಣ. ನೀಲಘನ ನೀಲ ಜೋ ಜೋ ಕರುಣಾಲ ಬಾಲ ಶ್ರೀ ಕೃಷ್ಣ ಜೋ ಜೋ ಲೀಲಾವತಾರ ಜೋ ಜೋ ಪರಮಾತ್ಮ ಬಾಲಗೋಪಾಲ ಜೋ ಜೋ ಇಂದುಧರ ಮಿತ್ರ ಜೋ ಜೋ ಪರಮಾತ್ಮ ಇಂದು ರವಿ ನೇತ್ರ ಜೋ ಜೋ ಇಂದು ಕುಲರತ್ನ ಜೋ ಜೋ ಪರಮಾತ್ಮ ಇಂದಿರಾ ರಮಣ ಜೋ ಜೋ ಆಶ್ಚರ್ಯಜನಕವಾಗಿ ನಿರ್ಮಿಸಿದ ಪಚ್ಚಯ ತೊಟ್ಟಿಲಲ್ಲಿ ಅಚ್ಯುತಾನಂತನಿರಲು ತೂಗಿದರು ಮತ್ಸ್ಯಾವತಾರ ಹರಿಯೇ ಧರ್ಮ ಸಂಸ್ಥಾಪನೆಂದು ನಿರವಧಿಕ ನಿರ್ಮಲ ಚರಿತನೆಂದು ವರ್ಮ ಕರ್ಮಗಳ ತಿಳಿದು ತೂಗಿದರು ಕುರ್ಮಾವತಾರ ಹರಿಯೇ ಸರಸಿಜಾಕ್ಷಿಯರು ಎಲ್ಲ ಜನವಶ್ಯಕರ ದಿವ್ಯ ರೂಪನೆಂದು ಪರಮಹರ್ಷದಿ ಪಾಡುತ್ತ ತೂಗಿದರು ಬರಹಾವತಾರ ಹರಿಯೇ ಕರಕುಂಭಗಳು ಪೋಲವೇ ಕುಚದ ಮೇಲ್ಹಾರ ಪದಕಗಳು ಹೊಳೆಯಲು ವರವರ್ಣಿನಿಯರು ಕೂಡಿ ತೂಗಿದರು ನರಸಿಂಹ ರೂಪ ಹರಿಯೇ ಕರಕುಂಭಗಳು ಪೋಲವೇ ಕುಚಲ ಮೇಲ್ಹಾರ ಪದಕಗಳು ಹೊಳೆಯಲು ವರವರ್ಣಿನಿಯರು ಕೂಡಿ ತೂಗಿದರು ನರಸಿಂಹ ರೂಪ ಹರಿಯೇ ಭಾಮಾಮಣಿಯರೆಲ್ಲ ಜಗದೊಳಗೆ ಸೋಮನಿವನೆಂದು ಹೊಗಳಿ ನೇಮದಿಂದಲಿ ಪಾಡುತ್ತ ತೂಗಿದರು ಬಮನಾವತಾರ ಹರಿಯೇ ಸಾಮಜ ಬರದನೆಂದು ಅತುಲ ಭೃಗುರಾಮಾವತಾರನೆಂದು ಪ್ರೇಮದಿಂದಲಿ ಪಾಡುತ್ತ ತೂಗಿದರು ಭಾರ್ಗವಾರೂಪ ಹರಿಯೇ ಕಾಮಿನಿಯ ಕಾಮನೆಂದು ಸುರ ಸಾರ್ವಭೌಮ ಗುಣಧಾಮನೆಂದು ವಾಮನೇತ್ರಿಯರು ಪಾಡಿ ತೂಗಿದರು ರಾಮಾವತಾರ ಹರಿಯೇ
ಸೃಷ್ಟಿಯ ಕರ್ತನೆಂದು ಜಗದೊಳಗೆ ದುಷ್ಟ ಸಂಹರ್ತನೆಂದು ದೃಷ್ಟಾಂತರಹಿತನೆಂದು ತೂಗಿದರು ಕೃಷ್ಣಾವತಾರ ಹರಿಯೇ. ವೃದ್ಧನಾರಿಯರು ಎಲ್ಲ ಜಗದೊಳ್ ಪ್ರಸಿದ್ಧನಿವನೊಂದು ಹೊಗಳಿ ಬದ್ಧಾನುರಾಗದಿಂದ ತೂಗಿದರು ಬೌದ್ಧಾವತಾರ ಹರಿಯೇ. ಝಣ ಝಣತ್ಕಾರದಿಂದ ರಂಜಿಸುವ ಮಲಯ ಜಾಲೇಪದಿಂದು ಕುಸುಮಗಂಧಿಯರು ಕೂಡಿ ತೂಗಿದರು ಕಲ್ಕ್ಯಾವತಾರ ಹರಿಯೇ. ತುಂಗ ಭವ ಭಂಗ ಜೋ ಜೋ ಶ್ರೀಕೃಷ್ಣ ಮಂಗಳ ಪಾಂಗ ಜೋ ಜೋ ರಂಗ ಶ್ರೀ ಪಾಂಗ ಜೋ ಜೋ ಪರಮಾತ್ಮ ರಂಗ ವಿಠಲನೆ ಜೋ ಜೋ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಸರ್ವತ್ರ. ಗೋವಿಂದ ನಾಮ ಸ್ಮರಣಂ ಗೋವಿಂದ ಗೋವಿಂದ. ಎಲ್ಲರಿಗೂ ನಮಸ್ಕಾರ.